ಎಲ್ರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಮೊದಲಾಗಿ ನಾನು ಶಾಸ್ತ್ರಿಗಳಿಗೆ ಮತ್ತು ಅನಂತಲಕ್ಷ್ಮಿ ಅಕ್ಕನಿಗೆ ಮತ್ತು ಅಪರ್ಣ ಅವರಿಗೆ ಧನ್ಯವಾದ ಕೊಡೋದಕ್ಕೆ ಬಯಸ್ತೇನೆ. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ವಲ್ಪ ಹೊತ್ತು ಮಾತಾಡೋದಕ್ಕೆ. ಅವರು ಶಾಸ್ತ್ರಿಗಳು ದೊಡ್ಡ ವಿದ್ವಾಂಸರು. ಅವರ ಯಾವ ಮಟ್ಟಕ್ಕೂ ನಾನು ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಮಾಡ್ತಾ ಇದ್ದ ವಿಷಯ ಬೇರೆ, ನಾನು ತೆಗೆದುಕೊಂಡಿರ್ತಕ್ಕಂಥ ವಿಷಯನೇ ಬೇರೆ. ಹಾಗಾಗಿ ತಾವೆಲ್ಲರೂ ದಯವಿಟ್ಟು ನನಗೆ 1 ಗಂಟೆ ಈ ಮಾತಾಡೋದಕ್ಕೆ ನನ್ನ ಮಾತುಗಳನ್ನು ಕೇಳಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಕೊಡ್ತಾ ನಾನು ಮಾತುಗಳನ್ನು ಶುರು ಮಾಡ್ತೀನಿ. ನಾನು ಕೇಳಿದ್ದೆ ಲಿಂಗದಳ್ಳಿ ಗ್ರೂಪ್ನಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ಬೋದು ಅಂತ. ಎಲ್ಲರೂ ಧರ್ಮಸ್ಥಳದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಏನು ವಿಪ್ಲವ ಇದೆ ಅದರ ಬಗ್ಗೆನೇ ಇಟ್ಕೊಂಡು ಮಾತಾಡೋದಾದ್ರೆ ಮಾತಾಡ್ಬೋದು ಅನ್ನೋಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿಂದ ಧರ್ಮಸ್ಥಳದ ಸತ್ಯ ಮತ್ತು ಮಿಥ್ಯೆ ಎಂಬಂಥ ಒಂದು ಟೈಟ್ಲ್ ಕೊಟ್ಕೊಂಡು ನಾನು ಮಾತುಗಳನ್ನು ಶುರು ಮಾಡ್ತೇನೆ. ಈ ಇಡೀ 1 ಗಂಟೆಯ ಮಾತುಗಳನ್ನು ನಾನು ಒಂದು 4 ಭಾಗಗಳನ್ನಾಗಿ ಮಾಡ್ಕೊಳ್ತೇನೆ. ಸುಮಾರು 3/4 ಗಂಟೆ ಮಾತಾಡ್ತೇನೆ. ಆಮೇಲೆ ಪ್ರಶ್ನೋತ್ತರಗಳಿಗೆ ಅವಕಾಶ ಕೊಟ್ಟು ಸುಮಾರು ಒಂದು 10-15 ನಿಮಿಷ ಪ್ರಶ್ನೋತ್ತರಗಳನ್ನು ಮಾಡೋಣ. ಸಾಮಾನ್ಯ ಧರ್ಮಸ್ಥಳ ಗೊತ್ತಿಲ್ಲದವರು ಯಾರೂ ಇಲ್ಲ. ನಮ್ಮ ಅಜ್ಜನ ಹೆಸರು ಮಂಜಯ್ಯ. ಅದು ಧರ್ಮಸ್ಥಳ ಈಗಿನ ವೀರೇಂದ್ರ ಹೆಗ್ಗಡೆ ಅವರ ಅಜ್ಜನ ಹೆಸರು ಮಂಜಯ್ಯನೇ. ನನ್ನ ಹೆಸರು ಮಂಜುನಾಥ್. ಹಾಗಾಗಿ ಘಟ್ಟದ ಮೇಲಿನಲ್ಲಿದ್ದವರಿಗೆ ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆ ಎಲ್ಲರಿಗೂ ಮೊದಲಿಂದನೂ ಧರ್ಮಸ್ಥಳ ಒಂದು ಧಾರ್ಮಿಕ ಕೇಂದ್ರವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಅದು ವಿಸ್ತಾರ ಆಗಿಬಿಟ್ಟು ಮುಖ್ಯವಾಗಿ ಬೆಂಗಳೂರಿನ ಆಸುಪಾಸಿನ ಜಿಲ್ಲೆಗಳಲ್ಲಿ, ಧಾರವಾಡ ಜಿಲ್ಲೆಗಳಲ್ಲಿ ಕೂಡ ಅದು ವಿಸ್ತರಿಸಿಕೊಂಡಿದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಆಗಿದೆ. ನಾನೊಂದು 5 ನಿಮಿಷಗಳ ಕಾಲ ಧರ್ಮಸ್ಥಳದ ಇತಿಹಾಸದ ಬಗ್ಗೆ ಮಾತಾಡ್ತೀನಿ. ಧರ್ಮಸ್ಥಳ ಅಂತ ಹೆಚ್ಚಿನವ್ರಿಗೆ ಗೊತ್ತಿರಬಹುದು. ಇದೊಂದು ದೇವರುಗಳು ಇರ್ತಕ್ಕಂಥ ಕ್ಷೇತ್ರ. ಕರಾವಳಿ ಜಿಲ್ಲೆಗಳಲ್ಲಿ ದೈವಾರಾಧನೆ ಬಹಳ ವಿಶೇಷವಾಗಿ ಆಚರಿಸ್ತಾರೆ. ಹಾಗೆ ಸುಮಾರು 14ನೇ ಶತಮಾನದಲ್ಲಿ ಮತ್ತು ದೈವಾರಾಧನೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂಥ ಭೂ ಮಾಲೀಕರು ನಡೆಸಿಕೊಂಡು ಬರ್ತಕ್ಕಂಥ ಒಂದು ಇದು ಕಾರ್ಯಕ್ರಮ ಆಗಿರುತ್ತೆ. ಮುಖ್ಯವಾಗಿ ದೈವಗಳನ್ನು ತೋಟಗಳಲ್ಲಿ ಪ್ರತಿಷ್ಠಾಪಿಸ್ತಾರೆ. ಯಾಕೆಂದರೆ ದೈವ ಪೂಜೆ ಮಾಡಿದಾಗ ಅಲ್ಲಿ ಕಳುವಾಗೋದಿಲ್ಲ ಅಥವಾ ಏನಾದ್ರು ಬೇರೆಯವರು ಬಂದು ಅದನ್ನು ಆಕ್ರಮಣ ಮಾಡ್ಕೊಳ್ಳಲಿಲ್ಲ ಅಂತ ಹೇಳ್ಬಿಟ್ಟು ದೈವದಿಂದ ರಕ್ಷಣೆ ಆದಂಥ ಸ್ಥಳ ಅಂಥೇಳಿ ಪೂಜಿಸ್ತಾರೆ. ಹಾಗೆ ಧರ್ಮಸ್ಥಳದ ಹಿಂದಿನ ಒಬ್ಬರು ಪಾಳೆಗಾರರು ಅಥವಾ ಆ ಪ್ರದೇಶದ ಅಧಿಪತಿಗಳಾಗಿದ್ದಂಥವರು ಕುಡುಮ ಅಂತಕ್ಕಂಥ ಒಂದು ಕ್ಷೇತ್ರದಲ್ಲಿ ಇದ್ದವರು. ಅವರು ಪೆರ್ಗಡೆ ಅಂತ ಹೇಳುವಂಥ ಹೆಸರಿನಲ್ಲಿ, ಅಂದರೆ ಆಗಿನ ಕಾಲದ ಪಟ್ಟ ಹೆಗ್ಗಡೆ ಅನ್ನುವಂಥ ಪಟ್ಟ, ಅದರಲ್ಲಿ ಇದ್ದವರು. ಇತಿಹಾಸ ಹೇಳ್ತದೆ, ಎಷ್ಟು ಮಟ್ಟಿಗೆ ಅದು ನಂಬೋದೋ ಬಿಡ್ಬೋದೋ ಗೊತ್ತಿಲ್ಲ. ಆದರೆ ಅವರಿಗೆ ಕನಸಿನಲ್ಲಿ ಧರ್ಮ ದೇವತೆಗಳು ಬಂದು ಧರ್ಮ ದೇವತೆಗಳು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಆಶೀರ್ವಾದ ಆದ ನಂತರ ನಾವು ಇಲ್ಲೇ ನೆಲೆಸ್ತೀವಿ, ನಮಗೆ ನಿಮ್ಮ ಮನೆಯನ್ನೇ ಬಿಟ್ಕೊಡ್ಬೇಕು ಅಂತ ಹೇಳಿ ಒಂದು ಆದೇಶ ಕೊಡ್ತಾರೆ. ಆ ಪ್ರಕಾರ ಅತ್ಯಂತ ಧರ್ಮಿಷ್ಠರಾಗಿರ್ತಕ್ಕಂಥ ಹೆಗ್ಗಡೆ ಅವರು ಅವರ ಮನೆಯನ್ನೇ ಬಿಟ್ಟುಕೊಟ್ಟು ಬಿಡ್ತಾರೆ. ಇದು ಪ್ರತೀತಿ. ಈಗಲೂ ನೆಲ್ಯಾಡಿ ಬೀಡು ಅಂತ ಹೇಳಿ ಧರ್ಮಸ್ಥಳ ದೇವಸ್ಥಾನದಿಂದ ಸುಮಾರು 1/4 ಕಿಲೋಮೀಟರ್ ದೂರದಲ್ಲಿ ನೆಲ್ಯಾಡಿ ಬೀಡು ದೇವಸ್ಥಾನ ಇದೆ. ಅದು ಹೆಗ್ಗಡೆಯವರ ಮೂಲ ಮನೆಯಾಗಿತ್ತು. ಅಲ್ಲಿ ದೈವಗಳ ಕುರುಹನ್ನು ಇಟ್ಟು ಪೂಜೆ ಮಾಡ್ತಾರೆ. ದೈವಾರಾಧನೆ ಆಗುವಂಥ ಸಂದರ್ಭದಲ್ಲಿ ನೆಲ್ಯಾಡಿ ಬೀಡಿನ ಬಾವಿಯಿಂದ ತಣ್ಣೀರು ಸ್ನಾನ ಮಾಡಿ ಹೆಗ್ಗಡೆಯವರು ದೈವಾರಾಧನೆಗೆ ಬರಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಅಲ್ಲಿ ಆ ಕಾಲದಲ್ಲಿ 4 ದೈವಗಳು, ಕುಮಾರಸ್ವಾಮಿ, ಕನ್ಯಾಕುಮಾರಿ, ಕಾಳರಾಹು, ಕಾಳರ್ಕಾಯಿ, ಈ 4 ದೈವಗಳು ಬಂದು ನೆಲ್ಯಾಡಿ ಬೀಡಿನಲ್ಲಿ ಸೆಟ್ಲ್ ಆದರು ಅನ್ನುವಂಥದ್ದು ಆಗಿನ ಒಂದು ಐತಿಹ್ಯ. ಅದನ್ನು ಮತ್ತು ಅವರು ಜೈನರಾದ್ದರಿಂದ, ಹೆಗ್ಗಡೆ ಅವರು ಜೈನರಾದ್ದರಿಂದ ದಾನ ಪರಂಪರೆಗೆ ಈ ದೈವಗಳನ್ನು ಸೇರಿಸಿಕೊಂಡು ಬಂದವರಿಗೆಲ್ಲ ಒಳ್ಳೆ ಆತಿಥ್ಯ ಕೊಡ್ತಾ ಇದ್ದಾರೆ ಅಂತೇಳಿ ಇದ್ರು ಅನ್ನುವಂಥದ್ದು ಒಂದು ಐತಿಹ್ಯ. ಇದಕ್ಕೆ ತಿರುವು ಬರುವಂಥದ್ದು ಸುಮಾರು 14ನೇ ಶತಮಾನದ ಅಂತ್ಯ, ಅಂದರೆ 15ನೇ ಶತಮಾನದ ಪ್ರಾರಂಭದಲ್ಲಿ ವಾದಿರಾಜಾಚಾರ್ಯರು ಉಡುಪಿಯಿಂದ ಅವರು ಭಿಕ್ಷೆಗಾಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ, ಧರ್ಮಸ್ಥಳದ ಮೇಲೆ ಬರುವಾಗ ಅವರು ಇವರ ಮನೆಗೆ ಬರ್ತಾರೆ. ಅಲ್ಲಿ ಹೆಗ್ಗಡೆಯವರು ಆಗಿನ ಕಾಲದಲ್ಲಿ 8ನೇ ದೇವರಾಜ ಹೆಗ್ಗಡೆ ಅಂಥೇಳಿ ದೇವರಾಜ ಹೆಗ್ಗಡೆ ಅವ್ರ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವರು ದೈವಾರಾಧನೆಯನ್ನು ನೋಡ್ತಾರೆ. ದೈವಾರಾಧನೆಯನ್ನು ನೋಡಿದ ಮೇಲೆ
ಅವರು ಅಲ್ಲಿ ಭಿಕ್ಷೆಯನ್ನು ಮಾಡೋದಕ್ಕೆ ತಿರಸ್ಕರಿಸ್ತಾರೆ. ಇದು ಐತಿಹ್ಯ. ಅವರು ಹೇಳ್ತಾರೆ, ಇಲ್ಲಿ ದೇವ ಪೂಜೆ ಆಗ್ತಾ ಇಲ್ಲ, ದೈವ ಪೂಜೆ ಆಗ್ತಾ ಇದೆ, ಆದ್ದರಿಂದ ನಾನು ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ವಾದಿರಾಜಾಚಾರ್ಯರು ಹೇಳ್ತಾರೆ. ಆವಾಗ ಅದು ಹೆಗ್ಗಡೆ ಅವರು, ಇಲ್ಲ ಇಲ್ಲ, ನೀವು ಅದು ಯಾವ ರೀತಿ ಪೂಜೆ ಮಾಡಬೇಕೋ ಮಾಡೋಣಂತೆ, ಆದರೆ ನೀವು ಮಾಡಲೇಬೇಕಿಲ್ಲಿ, ನೀವು ನಮ್ಮ ಪ್ರಸಾದ ನಮ್ಮಲ್ಲಿ ಇರಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಆಗ ವಾದಿರಾಜಾಚಾರ್ಯರು ಲಿಂಗ ಸ್ಥಾಪನೆಗೆ ಅವರೊಂದು ಪ್ರೋತ್ಸಾಹ ಕೊಡ್ತಾರೆ. ಆ ಲಿಂಗವನ್ನು ಮಂಗಳೂರಿನಿಂದ ತರಲಾಗ್ತದೆ, ಮಂಗಳೂರಿನ ಗೋಕರ್ಣನಾಥೇಶ್ವರ ದೇವಸ್ಥಾನದಿಂದ ಲಿಂಗವನ್ನು ತರ್ತಾರೆ ಅನ್ನುವಂಥ ಒಂದು ಐತಿಹ್ಯ ಇದೆ. ಅದನ್ನು ತಂದವನು ಅಣ್ಣಪ್ಪ ಅನ್ನುವಂಥದ್ದು ಒಂದು ಐತಿಹ್ಯ ಕೂಡ ಇದೆ. ಈ ವಾದಿರಾಜಾಚಾರ್ಯರಿಗೆ ದೈವಗಳ ಬಗ್ಗೆ ಬಹಳ ಬಲ ಇತ್ತು ಅನ್ನುವಂಥದ್ದು ಒಂದು ಮಾತಿದೆ. ತಾವು ವಿಕಿಪೀಡಿಯಾದಲ್ಲಿ ಹೋಗಿ ನೋಡ್ಬೋದು. ವಾದಿರಾಜಾಚಾರ್ಯರು ಅಣ್ಣಪ್ಪ ದೈವವನ್ನು ವಶಪಡಿಸಿಕೊಂಡಿದ್ರು, ಅವರು ಮ್ಯಾಜಿಕ್ಗಳನ್ನು ಮಾಡ್ತಾ ಇದ್ರು, ಮಿರಾಕಲ್ಗಳನ್ನು ಮಾಡ್ತಾ ಇದ್ರು ಅಂಥೇಳಿ ವಾದಿರಾಜಾಚಾರ್ಯರ ಬಗ್ಗೆ ಇದೆ. ಹಾಗಾಗಿ ಅವರು ದೇವರಾಜ ಹೆಗ್ಗಡೆ ಅವರು ಏನು ದೈವಾರಾಧನೆ ಮಾಡ್ತಾ ಇದ್ರು, ಅವರ ಜೊತೆ ಸ್ವಲ್ಪ ಆತ್ಮೀಯತೆಯನ್ನು ಬೆಳೆಸ್ಕೊಂಡದ್ದಂತೂ ಸತ್ಯ. ಹಾಗಾಗಿ ಅವರು ಅಲ್ಲಿ ಈ ಶಿವಲಿಂಗವನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಶಿವಲಿಂಗ ಸ್ಥಾಪನೆ ಮಾಡಿದ ಮೇಲೆ ಅವರು ಅದರ ಪೂಜೆಗೆ ಶಿವಳ್ಳಿ ಬ್ರಾಹ್ಮಣರನ್ನ ಏರ್ಪಾಡು ಮಾಡ್ತಾರೆ. ಇದು ವಾದಿರಾಜಾಚಾರ್ಯರು ಮಾಡಿದಂಥ ಒಂದು ಕೆಲಸ. ಇದ್ರ ಬಗ್ಗೆ ಕಾಮೆಂಟ್ ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ ಅವರು ಕೃಷ್ಣನ ದೇವಸ್ಥಾನವನ್ನು ಮಾಡಲಿಲ್ಲ, ಯಾಕೆ ಶಿವನ ದೇವಸ್ಥಾನವನ್ನು ಮಾಡಿದರು, ಮತ್ತು ಯಾಕೆ ಶಿವಳ್ಳಿ ಬ್ರಾಹ್ಮಣರನ್ನಲ್ಲಿ ಯಾಕೆಂದರೆ ಶಿವಳ್ಳಿ ಬ್ರಾಹ್ಮಣರೇ ವಾದಿರಾಜಾಚಾರ್ಯರ ಶಿಷ್ಯ ಪರಂಪರೆ. ಹಾಗಾಗಿ ಅವರನ್ನು ಕರ್ಕೊಂಡು ಬಂದು ಅಲ್ಲಿ ದೇವಸ್ಥಾನದ ಪೂಜೆಗೆ ಏರ್ಪಾಡು ಮಾಡಿ ಹೋದ ನಂತರ ಆ ಲಿಂಗಕ್ಕೆ ವಾದಿರಾಜಾಚಾರ್ಯರು ಅದಕ್ಕೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳು, ಏನು ಬ್ರಹ್ಮಕಲಶೋತ್ಸವ ಅಂಥೇಳಿ ಇವತ್ತಿಗೂ ಕೂಡ ಕರಾವಳಿ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ದೇವಸ್ಥಾನದ ಸಾನ್ನಿಧ್ಯವರ್ಧನೆಗೆ ಮಾಡುವಂಥ ಬ್ರಹ್ಮಕಲಶೋತ್ಸವವನ್ನು ವಿದ್ಯುಕ್ತವಾಗಿ ಮಾಡಿ ಅದಕ್ಕೆ ಸಾನ್ನಿಧ್ಯವನ್ನು ಕೊಟ್ಟು ಅಲ್ಲಿ ಆ ಶಿವಲಿಂಗಕ್ಕೆ ಮಂಜುನಾಥ ಅನ್ನುವಂಥ ನಾಮಕರಣವನ್ನು ಮಾಡಿ ಅಲ್ಲಿಂದ ತೆರಳುತ್ತಾರೆ. ಆ ನಂತರದಲ್ಲಿ ಉಡುಪಿ ಅಷ್ಟಮಠಗಳಿಗೂ ಧರ್ಮಸ್ಥಳಕ್ಕೂ ಬಹಳ ಉತ್ತಮ ಸಂಬಂಧ ಬೆಳೆದು ಬರುತ್ತೆ. ಆ ನಂತರ ಪ್ರತಿಯೊಂದು ಪರ್ಯಾಯಕ್ಕೂ ಅಂದಿನ ಹೆಗ್ಗಡೆಯವರೇ ಹೋಗಿ ಅದರ ಪರ್ಯಾಯ ಪೀಠ ಇದಕ್ಕೆ ಅಧ್ಯಕ್ಷರಾಗಬೇಕು, ಪರ್ಯಾಯ ಸಮಿತಿ ಅಧ್ಯಕ್ಷರಾಗಬೇಕು. ಇದು ಬಹಳ ಕಾಲದಿಂದ ನಡ್ಕೊಂಡು ಬಂದಂಥದ್ದು. ಹೀಗೆ ಧರ್ಮಸ್ಥಳ ಒಂದು ಉಡುಪಿಯ ಮಠದ ವಾದಿರಾಜಾಚಾರ್ಯರ ಅನುಗ್ರಹದಿಂದ ದೇವಸ್ಥಾನವನ್ನು ಕೂಡ ಪಡ್ಕೊಳ್ತದೆ. ಕಾಲಕ್ರಮೇಣ ಅಣ್ಣಪ್ಪ ಕಾಲವಾದ ನಂತರ ಅಣ್ಣಪ್ಪನು ದೈವವಾಗ್ತಾನೆ. ದೈವವಾಗಿ ಅಣ್ಣಪ್ಪನಿಗೊಂದು ದೈವಸ್ಥಾನ ಆಗ್ತದೆ. ಹಾಗೆ 4 ದೈವಗಳ ಜೊತೆಯಲ್ಲಿ 5ನೇ ದೈವ ಅಣ್ಣಪ್ಪ ಆಗ್ತಾನೆ ಅನ್ನುವಂಥದ್ದು ಪ್ರತೀತಿ. ಇದು ಹಾಗೆ ಕಾಲಕ್ರಮೇಣ ನಡ್ಕೊಂಡು ಹೋಗ್ತದೆ. ಇದು ಇಷ್ಟು ಧರ್ಮಸ್ಥಳದ ಐತಿಹ್ಯ. ಧರ್ಮಸ್ಥಳದಲ್ಲಿ ಜೈನರು ಆಡಳಿತ ಇದ್ದರಿಂದ ಅಲ್ಲಿ ದಾನ ಪರಂಪರೆಗೆ ವಿಶೇಷ ಒತ್ತಿದ್ದರಿಂದ ಎಲ್ಲರಿಗೂ ಊಟ ಭೋಜನದ ವ್ಯವಸ್ಥೆ, ಬಂದವರಿಗೆ ವಾಸ್ತವ್ಯದ ವ್ಯವಸ್ಥೆ, ಕೇಳಿದವರಿಗೆ ಕೊಡುವಂಥ ವ್ಯವಸ್ಥೆ ಇವೆಲ್ಲವೂ ಅನುಚಾನವಾಗಿ ನಡ್ಕೊಂಡು ಬಂದಿದೆ. ಇದನ್ನು ನಾನು ಕೂಡ ಕಂಡಿದ್ದೇನೆ. ಇನ್ನು ಈಗಿನ 2ನೇ ನಂದು ವಿಷಯ ಬರುವಂತಹದ್ದು ಹೆಗ್ಗಡೆ ಪರಂಪರೆ. ಇಲ್ಲಿ ತುಂಬ ಗೊಂದಲ ಇದೆ. ಕೆಲವರು ಹೇಳ್ತಾರೆ ಹೆಗ್ಗಡೆ ಅವರೊಬ್ಬರೇ ದೇವಸ್ಥಾನದ ಮಾಲೀಕರಲ್ಲ, ಹೆಗ್ಗಡೆಯವರ ಜೊತೆಯಲ್ಲಿ ಬ್ರಾಹ್ಮಣರು ಏನು ನಾಲ್ವಿಕೆಯವರು ಅಂತ ಹೇಳ್ತಾರೆ, ಶಿವಳ್ಳಿ ಬ್ರಾಹ್ಮಣರು ಯಾರು ಬಂದಿದ್ರು ಅವರಿಗೂ ಹೆಗ್ಗಡೆ ದೇವಸ್ಥಾನದಲ್ಲಿ ಪಾಲಿರಬೇಕಿತ್ತು, ಈಕ್ವಲ್ ಪಾಲಿರಬೇಕಿತ್ತು. ಹೆಗ್ಗಡೆ ಅವರು ಇದನ್ನು ಹೆಚ್ಚು ಹೆಚ್ಚು ಅವರೇ ವಶಪಡಿಸ್ಕೊಂಡ್ರು ಅನ್ನುವಂಥ ಮಾತು ಇದೆ. ಆದರೆ ನಾವು ಇತಿಹಾಸವನ್ನು ಗಮನಿಸಿದಾಗ ಇದು ಹೆಗ್ಗಡೆಯವರದ್ದೇ ಜಾಗ ಆಗಿತ್ತು. ಧರ್ಮಸ್ಥಳ ದೇವಸ್ಥಾನ ಇವತ್ತಿನದ್ದು ಕೂಡ ಹೆಗ್ಗಡೆಯವರ ಜಾಗದಲ್ಲೇ ಇದೆ, ಮತ್ತು ನೆಲ್ಯಾಡಿ ಬೀಡು ಹೆಗ್ಗಡೆಯವರ ಜಾಗದಲ್ಲಿದೆ, ಮತ್ತು ಇಡೀ ಪ್ರದೇಶ ಹೆಗ್ಗಡೆಯವರ ಆಡಳಿತಕ್ಕೆ ಒಳಪಟ್ಟಿತ್ತು. ಆದ್ದರಿಂದ ಇದು ಹೆಗ್ಗಡೆಯವರೇ ನಿರ್ಮಿಸಿದ ಹೆಗ್ಗಡೆಯವರ ಆಡಳಿತದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅಂಥೇಳಿ ನಾವು ಅದನ್ನು ಕನ್ಕ್ಲೂಡ್ ಮಾಡಬಹುದಾಗಿದೆ. ಇದು ಕಾಲಕ್ರಮೇಣ ಹೆಗ್ಗಡೆಯವರೇ ಪ್ರಾಬಲ್ಯವನ್ನು ಬೆಳೆಸ್ಕೊಳ್ತಾ ಹೋದರು. ಹೆಗ್ಗಡೆಯವರದ್ದು ಆಡಳಿತ, ಬ್ರಾಹ್ಮಣರ ಪೂಜೆ, ಮತ್ತು ಅಲ್ಲಿ ನಾಲ್ವಿಕೆಯವರು ಅಂತಂದರೆ ಹೆಗ್ಗಡೆಯವರ ಕರ್ತವ್ಯಗಳನ್ನು ಕೊಟ್ಟಂಥ ಕರ್ತವ್ಯಗಳನ್ನು ದೈವಕ್ಕೆ ಸರಿಯಾಗಿ ಮಾಡಲಿಕ್ಕೆ ಕೋಟ್ಯಾನ್ ಬಂಟರು, ಕಂಬಳಿ ಬಂಟರು, ದೇಲಂಪಡಿತಾಯರು ಅಂತ ಹೇಳುವಂಥವರು 3 ಜನರು ಇರ್ತಾರೆ. ನೀವು ಮುಂಡಾಸಿನವರು ಧರ್ಮಸ್ಥಳದಲ್ಲಿ 4 ಜನ, ಒಂದು ಹೆಗ್ಗಡೆಯವರು, ನಂತರ ದೇಲಂಪಡಿತಾಯರು ಅವರು ಬ್ರಾಹ್ಮಣರು, ನಂತರ ಕಂಬಳಿ ಬಂಟರು ಮತ್ತು ಕೋಟ್ಯಾನ್ ಬಂಟರು ಜೈನರು. ಅವರವರಿಗೆ ಪ್ರತ್ಯೇಕ ದೇವಸ್ಥಾನದ ಆಡಳಿತದಲ್ಲಿ ದೇಲಂಪಡಿತಾಯರಿಗೆ ಜವಾಬ್ದಾರಿಗಳಿದ್ರೆ, ಕಂಬಳಿ ಬಂಟರು ಮತ್ತು ಕೋಟ್ಯಾನ್ ಬಂಟರಿಗೆ ದೇವಸ್ಥಾನದ ಹೊರ ಆಡಳಿತದಲ್ಲಿ ಜವಾಬ್ದಾರಿ ಇರ್ತದೆ. ಇದು ನಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ 4 ಜನರಿಗೂ ಜವಾಬ್ದಾರಿಗಳಿವೆ. ದೈವವನ್ನು ಎದುರುಗೊಳ್ಳುವಂಥದ್ದು ದೇಲಂಪಡಿತಾಯರು ಮತ್ತು ಕೋಟ್ಯಾನ್ ಬಂಟರು ಮತ್ತು ಕಂಬಳಿ ಬಂಟರಾದರೆ, ದೈವಕ್ಕೆ ಉತ್ತರ ಕೊಡುವವರು ಹೆಗ್ಗಡೆ ಅಂಥೇಳಿ.
ಸೊ ಆದ್ದರಿಂದ ನಮಗೆ ಅರ್ಥ ಆಗ್ತದೆ, ದೈವಕ್ಕೆ ಉತ್ತರ ಕೊಡುವವರು ಹೆಗ್ಗಡೆಯವರಾದ್ದರಿಂದ ಹೆಗ್ಗಡೆಯವರೇ ಇದರ ಅಧಿಕಾರಿಗಳಾಗಿರಬೇಕು ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ. ಇವತ್ತಿಗೂ ಕೂಡ ಪ್ರತಿ ಸಂಕ್ರಮಣ ಅಂದರೆ ತಿಂಗಳಿಗೆ ಒಮ್ಮೆ ದೈವವನ್ನು ಮಾತನಾಡಿಸುವಂಥ, ದೈವದಿಂದ ಆದೇಶ ಪಡೆಯುವಂಥ, ದೈವಕ್ಕೆ ಒಪ್ಪಿಗೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಹೆಗ್ಗಡೆಯವರದಿದೆ. ಅವರೇ ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು ಜವಾಬ್ದಾರಿ ಕೂಡ ಅವರದ್ದೇ ಇದೆ. ಇನ್ನು ಹೆಗ್ಗಡೆಯವರ ಇತ್ತೀಚಿನ ಪರಂಪರೆಗಳನ್ನು ನೋಡಿದಾಗ 3 ಹೆಗ್ಗಡೆಯವರು ಪ್ರಾಮುಖ್ಯವಾಗಿ ನಮಗೆ ಕಾಣ್ತಾರೆ. ಒಂದು ಮಂಜಯ್ಯ ಹೆಗ್ಗಡೆಯವರು ಸುಮಾರು 35 ವರ್ಷಗಳ ಕಾಲ ಆಡಳಿತ ಮಾಡಿದರು. ಧರ್ಮ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನಕ್ಕೆ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಭಾಳ ಒತ್ತು ಕೊಟ್ಟವರು ಅವರು. ಅದರಿಂದ ಸುಮಾರು 80 ವರ್ಷಗಳಿಂದ ಇಲ್ಲಿ ಪ್ರತಿ ವರ್ಷ ಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನ ನಡೀತದೆ. ಕನ್ನಡ ಸಾಹಿತ್ಯ ಪರಿಷತ್ತಿಗಿಂತ ಮೊದಲೇ ಈ ಸಾಹಿತ್ಯ ಸಮ್ಮೇಳನ ಪ್ರಾರಂಭಿಸಿದಂಥ ಒಂದು ಕ್ಷೇತ್ರ ಅದು ಧರ್ಮಸ್ಥಳ. ಆಮೇಲೆ ಮಂಜಯ್ಯ ಹೆಗ್ಗಡೆಯವರು ಸ್ವಯಂ ಕಲಾವಿದರಾಗಿದ್ದರು. ಅವರು ಶಾಲೆಗಳನ್ನು ಪ್ರಾರಂಭಿಸಿದರು, ಸಿದ್ಧವನ ಗುರುಕುಲವನ್ನು ಪ್ರಾರಂಭಿಸಿದರು, ಅಲ್ಲಿಗೆ ಹೋಗಿ ಮಾಡ್ತಾ ಇದ್ರು. ಭಾಳ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿದ್ರು. ಶಿವರಾಮ್ ಕಾರಂತರ ಮಿತ್ರರಾಗಿದ್ದರು ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳ್ತೇವೆ. 55ರಲ್ಲಿ ಮಂಜಯ್ಯ ಹೆಗ್ಗಡೆಯವರು ಕಾಲವಾದಾಗ ಅವರಿಗೆ ಮಗಳಿದ್ರು ವಿಮಲಮ್ಮ ಅಂಥೇಳಿ. ಆಮೇಲೆ ಮಗಳಿಗೆ ಪಟ್ಟ ಬರಲಿಲ್ಲ. ಅವರ ದತ್ತು ಪುತ್ರ ರತ್ನವರ್ಮ ಹೆಗ್ಗಡೆಯವರು ಪಟ್ಟಕ್ಕೆ ಬಂದರು. ಇಲ್ಲಿ ಈ ಸಂದರ್ಭದಲ್ಲಿ 2 ಕೇಸುಗಳನ್ನು ಹೇಳ್ಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಒಂದು 1949ನೇ ಇಸ್ವಿನಲ್ಲಿ ಧರ್ಮಸ್ಥಳದ ಮೇಲೆ ಮದ್ರಾಸ್ ಎಂಡೋಮೆಂಟ್ ಬೋರ್ಡಿನಿಂದ ಒಂದು ಕೇಸ್ ಆಯಿತು. ಅಂದರೆ ಧರ್ಮಸ್ಥಳ ದೇವಸ್ಥಾನವನ್ನು 1949ನೇ ಇಸ್ವಿನಲ್ಲೇ ಸರ್ಕಾರ ವಹಿಸ್ಕೊಳ್ಬೇಕು ಅನ್ನುವಂಥ ಕೇಸ್ ಆಯಿತು. ಅದು ಬೋರ್ಡಿನಿಂದ ಅಪ್ರೂವ್ ಆದ ನಂತರ ಅದು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಯಿತು. ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಅದು ಒಪ್ಪಿಗೆ ಆಯಿತು. ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಅದು ಒಪ್ಪಿಗೆ ಆದ ನಂತರ ಮತ್ತೆ ರಿಟ್ ಹೋದರು. ಹೈಕೋರ್ಟಿಗೆ ಹೋದಾಗ ಹೈಕೋರ್ಟಿನಲ್ಲಿ ಆ ಬೋರ್ಡಿನ ನಿರ್ಧಾರವನ್ನು ಹೈಕೋರ್ಟ್ ತಿರಸ್ಕಾರ ಮಾಡಿತು. ಆಮೇಲೆ ಅದನ್ನು ಬೋರ್ಡಿನವರು ಬಿಡಲಿಲ್ಲ, ಅದನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋದರು. ಎಂಡೋಮೆಂಟ್ ಬೋರ್ಡಿನವರು 1949ನೇ ಇಸ್ವಿನಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು 1965ನೇ ಇಸ್ವಿನಲ್ಲಿ ಅದು ಸುಪ್ರೀಂ ಕೋರ್ಟಿಗೆ ಹೋಯಿತು. ಯಾವುದು? ಈ ಧರ್ಮಸ್ಥಳ ದೇವಸ್ಥಾನವನ್ನು ಸರ್ಕಾರಿ ಆಡಳಿತಕ್ಕೆ ವಹಿಸಬೇಕು ಅಂತಕ್ಕಂಥದ್ದು. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸರಿ, ಇನ್ನೊಂದು ಕೇಸ್ ಆಯಿತು ಇದೇ ಸಂದರ್ಭದಲ್ಲಿ. 1965ನೇ ಇಸ್ವಿನಲ್ಲಿ ಅಂದಿನ ರತ್ನವರ್ಮ ಹೆಗ್ಗಡೆಯವರ ಕಾಲವಾದಾಗ ಅವರ ವಂಶಜರು, ಅವರ ಮಗಳು ವಿಮಲಮ್ಮ ಅನ್ನುವಂಥವರು, ಅಂದರೆ ಈಗಿನ ಹೆಗ್ಗಡೆಯವರ ಅಜ್ಜಿ ಅಂತ ಹೇಳ್ಬೋದು, ಅವರು ಕೇಸ್ ಹಾಕಿದರು ರತ್ನವರ್ಮ ಹೆಗ್ಗಡೆಯವರಿಗೆ ಇದು ಪಟ್ಟಕ್ಕೆ ಹೋಗಬಾರ್ದು ಅಂತ. ಯಾಕೆ ಅಂದರೆ ನಾನು ಆ ದೇವಸ್ಥಾನದ ವಾರಸ್ದಾರಿ, ನಾನು ಇಡೀ ಪ್ರಾಪರ್ಟಿ ನಂದಿದು ಅಂಥೇಳಿ ಅವರು ಕೇಸ್ ಹಾಕಿದರು. ಕೇಸ್ ಹಾಕಿದ್ದು ಡಿಸ್ಟ್ರಿಕ್ಟ್ ಕೋರ್ಟಿಂದ ಕರ್ನಾಟಕ ಹೈಕೋರ್ಟಿಗೆ ಹೋಗಿ ಕರ್ನಾಟಕ ಹೈಕೋರ್ಟಿನಲ್ಲಿ ಅದು ಹೆಗ್ಗಡೆಯವರ ಪರವಾಗಿ ತೀರ್ಪಾಯಿತು. ವಿಮಲಮ್ಮನವರು ಅದನ್ನು ಒಪ್ಪಿಕೊಂಡ್ರು. ಅವರು ಅದನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋಗಲಿಲ್ಲ, ಅದನ್ನಲ್ಲೇ ಡ್ರಾಪ್ ಮಾಡಿದರು. ಮತ್ತು ವಿಮಲಮ್ಮನವರ ಮತ್ತು ಹೆಗ್ಗಡೆಯವರ ಸಂಬಂಧ ಮುಂದೆ ಕೂಡ ಬಹಳ ಚೆನ್ನಾಗಿ ನಡೀತು. ನಾನು ಧರ್ಮಸ್ಥಳದಲ್ಲಿ ಸುಮಾರು 40 ವರ್ಷದ ನನ್ನ ಸ್ನೇಹ ಇದೆ. ಹಾಗಾಗಿ ನಾನು ವಿಮಲಮ್ಮರನ್ನು ನೋಡಿದ್ದೇನೆ, ವಿಮಲಮ್ಮರವರ ಆಶೀರ್ವಾದವನ್ನು ಪಡೆದಿದ್ದೇನೆ. ವೀರೇಂದ್ರ ಹೆಗ್ಗಡೆಯವರು ವಿಮಲಮ್ಮನವರಿಗೆ ನನ್ನನ್ನು ಪರಿಚಯ ಮಾಡಿ ಒಳ್ಳೆ ಕೆಲಸ ಮಾಡ್ತೇನೆ, ಆಶೀರ್ವಾದ ಮಾಡಮ್ಮ ಅಂತ ಹೇಳಿದ್ದು ಕೂಡ ನಾನು ಕೇಳಿದ್ದೇನೆ. ವಿಮಲಮ್ಮನವರದ್ದು ಕೇಸು ಹಾಗೆ ಆಯಿತು. ಇದು ಮಾತ್ರ ಸುಪ್ರೀಂ ಕೋರ್ಟಿಗೆ ಹೋಯಿತು. ಯಾವುದು? ಎಂಡೋಮೆಂಟ್ ಆದದ್ದು. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ 1976ನೇ ಇಸ್ವಿನಲ್ಲಿ, ಇಸ್ವಿಯನ್ನು ಕೂಡ ತಾವು ನೆನಪಿಟ್ಕೊಳ್ಬೇಕು, 76ನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ 3 ಮೆಂಬರ್ ಜಡ್ಜ್ ಅವರು ಅದು ಜಡ್ಜ್ಮೆಂಟ್ ಆಯಿತು. ಏನಂತಂದರೆ ಇದು ಧರ್ಮಸ್ಥಳ ಅನ್ನುವಂಥದ್ದು ವೀರೇಂದ್ರ ಹೆಗ್ಗಡೆಯವರ ಜಾಗದ, ಅಂದರೆ ಅಂದಿನ ಹೆಗ್ಗಡೆಯವರ ಜಾಗದಲ್ಲಿದ್ದಂಥ ಸ್ಥಳ. ಮಂಜುನಾಥ ಹಿಂದೂ ದೇವರಾಗಿದ್ದರೂ ಕೂಡ ಉಳಿದದ್ದೆಲ್ಲ ಜೈನರ ಆಡಳಿತದಲ್ಲಿರುವಂಥದ್ದು. ಮತ್ತು ಎಲ್ಲವಕ್ಕಿಂತ ಮುಖ್ಯವಾಗಿ ಇದು ಒಬ್ಬ ವ್ಯಕ್ತಿದ್ದು ಅಂತ ಹೇಳೋಕ್ಕಾಗೋದಿಲ್ಲ, ಇದು ಒಂದು ಇನ್ಸ್ಟಿಟ್ಯೂಷನ್, ಒಂದು ಸಂಸ್ಥಿಕ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿತು. ಸಂಸ್ಥೆ ಯಾವುದು ಅಂತಂದರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಧರ್ಮದೇವತೆಗಳು ಮತ್ತು ಹೆಗ್ಗಡೆಯವರು ಪ್ರತಿನಿಧಿಗಳಾಗಿರ್ತಕ್ಕಂಥದ್ದು. ಆದ್ದರಿಂದ ಇದನ್ನು ಮತ್ತು ಜೈನ ಆಡಳಿತವಾದದ್ರಿಂದ ಮೈನಾರಿಟಿ ಆ್ಯಕ್ಟ್ ಅನ್ನೋ ಪ್ರಕಾರ ಇದನ್ನು ಯಾವುದೇ ಸರ್ಕಾರ ವಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ 1976ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಜಡ್ಜಸ್ ದೇವ್ ಇದ್ರು, ಸಿಂಗಾಲ್ ಇದ್ರು. ಎನಿವೆ ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಆ ಜಡ್ಜ್ಮೆಂಟ್ ಆದಮೇಲೆ ಧರ್ಮಸ್ಥಳಕ್ಕೆ ಇವತ್ತು ತುಂಬ ಜನರು ಹೇಳ್ತಾ ಇದ್ದಾರೆ ಧರ್ಮಸ್ಥಳವನ್ನು ಸರ್ಕಾರ ವಹಿಸ್ಕೊಳ್ಬೇಕು ಅಂತ. ಅದು ಸಾಧ್ಯವೇ ಇಲ್ಲ. ಯಾಕೆಂದರೆ ಪುನಃ ಅದು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ರಿವರ್ಸ್ ಇಟ್ಸ್ ಓನ್ ಆರ್ಡರ್ ಬಿಕಾಸ್ ಆನ್ ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಅದ್ರ ಮೇಲೆ ಅಮೆಂಡ್ಮೆಂಟ್ ಆಗಬೇಕು. ಅಮೆಂಡ್ಮೆಂಟ್ ಆಗಬೇಕಂದ್ರೆ ಪಾರ್ಲಿಮೆಂಟಲ್ಲಿ ಅಮೆಂಡ್ಮೆಂಟ್ ಆಗಬೇಕು. ಕರ್ನಾಟಕ ಸರ್ಕಾರದಿಂದ ಈ ಒಂದು ದೇವಸ್ಥಾನವನ್ನು ವಹಿಸ್ಕೊಳ್ಳುವಂಥ ಸಾಧ್ಯತೆಗಳು ಇಲ್ಲ. ಈಗ ರತ್ನವರ್ಮ ಹೆಗ್ಗಡೆಯವರು ಕೇವಲ 13 ವರ್ಷ ಆಡಳಿತ ಮಾಡಿದರು. ಮಂಜಯ್ಯ ಹೆಗ್ಗಡೆಯವರು ಆಡಳಿತ ಮಾಡುವಾಗ ಮದ್ರಾಸ್ ಪ್ರಾವಿನ್ಸಿನ MLA ಆಗಿದ್ದರು. ಭಾಳ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡ್ರು.
ಆನಂತರ ರತ್ನವರ್ಮ ಹೆಗಡೆ ಅವರು ಶಾರ್ಟ್ ಲೀವ್ಡ್ 15 ವರ್ಷ ಮಾತ್ರ ಹೆಗ್ಗಡೆ ಅವರಾಗಿದ್ದರು. ಅವರು ಒಂದು ಬಾರಿ MLA ಆದರು, ಇನ್ನೊಂದು ಬಾರಿ MLA ಪೋಸ್ಟಿಂದ ಸೋತರು, ಎಲೆಕ್ಷನ್ ನಿಂತು ಸೋತರು. ಅವರು ಬಹಳ ಜೋರಾಗಿ ಆಡಳಿತವನ್ನು ನಡೆಸಿದ್ರು ಅಂತ ಹೇಳುವಂತ, ಅಂದರೆ ಯಾರಿಗೂ ಹೆದರದೇನೆ ನೇರ ಆಡಳಿತ ನಡೆಸಿದವರು ಅಂತ ಹೆಸರನ್ನು ಅವರು ಗಳಿಸ್ಕೊಂಡ್ರು. ಧರ್ಮಸ್ಥಳದ ದ್ವಾರ, ಧರ್ಮಸ್ಥಳಕ್ಕೆ ಬ್ರಿಡ್ಜ್ ಎಲ್ಲ ಅವ್ರ ಕಾಲದಲ್ಲಿ ಆಯಿತು. ನಾನು ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಹೋಗೋದಿಲ್ಲ, ಯಾಕೆಂದರೆ ನನ್ನ ಹತ್ರ ಇರುವಂಥ ಸಮಯ ಕಡಿಮೆ ಆದ್ರಿಂದ. ಧಾರ್ಮಿಕವಾಗಿ ಕೂಡ ಇದು ಬಹಳ ಒಂದು ಖ್ಯಾತಿವತ್ತಂಥ ಕ್ಷೇತ್ರವಾಗಿತ್ತು. ಯಾಕೆಂದರೆ ಇಲ್ಲಿ 4 ದಾನಗಳು ಅನುಚಾನವಾಗಿ ನಡಿಬೇಕು. ಒಂದು ಅನ್ನದಾನ, ಬಂದವರಿಗೆಲ್ಲ ಊಟ ಹಾಕುವಂಥದ್ದು. ಇವತ್ತು ಅನೇಕ ದೇವಸ್ಥಾನಗಳು ಇದನ್ನು ಮಾಡ್ತಾ ಇದೆ. ಆದರೆ ಸುಮಾರು ನನಗೆ ಗೊತ್ತಿದ್ದ ಹಾಗೆ ಸುಮಾರು 70 ವರ್ಷಗಳಿಂದ ಆಗ ಬ್ರಾಹ್ಮಣರು ಬಂದರೆ ಅವರಿಗೆ ಕಟ್ಟಿಗೆಯನ್ನು ಕೊಟ್ಟು ಊಟ ಬಡಿಸುವಂಥದ್ದು ಇತ್ತು. ಸ್ವಪ್ನ ಸ್ವಾರಸ್ವತ ಅಂತ ಹೇಳಿ ಗೋಪಾಲಕೃಷ್ಣ ಪೈಗಳು ಗೋವಾದಲ್ಲಿ ಇದ್ದಂಥ ಕೊಂಕಣರ ಮಹಾಪ್ರಸ್ಥಾನದ ಕುರಿತು ಬರೆಯುವಾಗ 18ನೇ ಶತಮಾನದಲ್ಲಿ ಧರ್ಮಸ್ಥಳದ ಉಲ್ಲೇಖವನ್ನು ಅವರ ಆ ಪುಸ್ತಕದಲ್ಲಿ ಮಾಡ್ತಾರೆ. ಅದರಲ್ಲಿ ಆಗಿನ ಹೆಗ್ಗಡೆ ಅವರಿಗೆ ಯಾವ ರೀತಿಯ ಮಹತ್ವ ಇತ್ತು, ಹೆಗ್ಗಡೆ ಅವರು ಯಾವ ರೀತಿ ತೀರ್ಮಾನಗಳನ್ನು ಕೊಡ್ತಾ ಇದ್ರು ಅಂತೇಳಿ ಅವರು ಹೇಳ್ತಾರೆ. ಹೆಗ್ಗಡೆ ಅವರು ಯಾವ ರೀತಿ ಅನ್ನದಾನವನ್ನು ಮಾಡ್ತಾ ಇದ್ರು ಅನ್ನತಕ್ಕಂಥದ್ದು ಕೂಡ ಈ ಸ್ವಪ್ನ ಸಾರಸ್ವತ ಪುಸ್ತಕದಲ್ಲಿ ಬರ್ತದೆ. ಎನಿವೆ, ಅದು ಬಿಟ್ಟು ಮುಂದುವರೋದಾದ್ರೆ ಅನ್ನದಾನ ಬಹಳ ಪ್ರಮುಖವಾದಂಥ ಒಂದು ದಾನ ಇಲ್ಲಿ ನಡೀತಕ್ಕಂಥದ್ದು. ಸುಮಾರು ಈಗಿನ ವೀರೇಂದ್ರ ಹೆಗ್ಗಡೆ ಅವರ ಹಿಂದಿನ ರತ್ನವರ್ಮ ಹೆಗ್ಗಡೆ ಕಾಲದಲ್ಲಿ ಸಣ್ಣ ಊಟದ ವ್ಯವಸ್ಥೆ ಇತ್ತು. ಬ್ರಾಹ್ಮಣರಿಗೆ ಬೇರೆ, ಜೈನರಿಗೆ ಬೇರೆ, ಮತ್ತು ಎಲ್ಲ ವರ್ಗದವರಿಗೆ ಬೇರೆ ಅನ್ನುವಂಥದ್ದಿತ್ತು. ಹೆಗ್ಗಡೆ ಅವರ ಪಟ್ಟಕ್ಕೆ ಬಂದ ಮೇಲೆ ಅದನ್ನು ಹಾಗೆ ಮುಂದುವರಿಸ್ಕೊಂಡ್ರು. ಬ್ರಾಹ್ಮಣರಿಗೆ ಬೇರೆ, ಜೈನರಿಗೆ ಬೇರೆ, ಬಟ್ ಉಳಿದವರಿಗೆ ಒಂದು ಬಹಳ ವಿಶಾಲವಾದಂಥ ಅನ್ನ ಛತ್ರವನ್ನು ನಿರ್ಮಾಣ ಮಾಡಿದರು. ಬಹಳ ವ್ಯವಸ್ಥಿತವಾಗಿ ಅದನ್ನು ಅಭಿವೃದ್ಧಿ ಮಾಡಿದರು. ಆ ಖ್ಯಾತಿ ಹೋಗುತ್ತೆ. ಅನ್ನಪೂರ್ಣ ಮಹಾಮಂದಿರ ಅಂತೇಳಿ ಇವತ್ತು ಹೆಸರಿದೆ. ಸುಮಾರು 6,000 ಜನ 2 ಮಹಡಿಗಳಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು, ಮೇಲ್ಗಡೆ ಕುರ್ಚಿಗಳ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. 6,000 ಜನರಿಗೆ ಏಕಕಾಲದಲ್ಲಿ ಮಡಿಸುವಂಥ ವ್ಯವಸ್ಥೆ. ಎಲ್ಲವೂ ಮೆಕನೈಸ್ಡ್ ಆಗಿದೆ, ಸ್ಟೀಮ್ ಆಗಿದೆ, ಹ್ಯಾಂಡ್ ಟಚಿಂಗ್ ಯಾವುದೂ ಇಲ್ಲ. ತರಕಾರಿ ಹೆಚ್ಚೋದು ಬಿಟ್ಟರೆ ಅದಕ್ಕೂ ಕೂಡ ಮೆಷಿನ್ ಇದೆ, ಎಲ್ಲ ಮೆಕನೈಸ್ಡ್ ಆಗಿದೆ. ಇದು ದಿ ಮೆಗಾ ಕಿಚನ್ಸ್ ಆಫ್ ಇಂಡಿಯಾ ಅಂಥೇಳಿ ಒಂದು ಚಾನಲ್ ಇವ್ರ ಚಾನಲ್ನಲ್ಲಿ ಬಂದಿತ್ತದು. ಹಾಗೆ ಭಾಳ ಖ್ಯಾತಿವತ್ತಂಥ ಅನ್ನದಾನದ ವ್ಯವಸ್ಥೆ ಇದೆ. ಅನ್ನದಾನದ ಜೊತೆಯಲ್ಲೇ ವಿದ್ಯಾದಾನ ಆಗಿನ ಕಾಲದಲ್ಲಿ ಧರ್ಮಸ್ಥಳದಲ್ಲಿ ಮಕ್ಕಳು ಉಳಿದುಕೊಂಡು ಶಾಲೆಗಳಿಗೆ ಹೋಗ್ತಾ ಇದ್ರು. ಹಾಗಾಗಿ ಎಲ್ಲ ಮಕ್ಕಳಿಗೂ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇತ್ತು. ಅದರಿಂದ ವಿದ್ಯಾದಾನ ಅಂತೇಳಿ ಅದು ಮತ್ತೆ ಕ್ರಮೇಣ ಅದು ಸಾಂಸ್ಥಿಕ ರೂಪವನ್ನು ತಳ್ಕೊಳ್ತು. 3ನೇದಾಗಿ ಔಷಧ ದಾನ. ಆಗಿನ ಕಾಲದಲ್ಲಿ ಅಂದರೆ ಸುಮಾರು 50-100 ವರ್ಷಗಳ ಹಿಂದೆ ಕಜ್ಜಿ, ಕಸಾಲೆ, ಕಾಯಿಲೆ, ಕಾಮಾಲೆ ಇತ್ಯಾದಿ ರೋಗಗಳಿಗೆ ಬಳಲ್ತಾ ಇದ್ದಂಥ ಸಂದರ್ಭದಲ್ಲಿ ಕ್ಷೇತ್ರ ಧರ್ಮಸ್ಥಳದಿಂದ ಔಷಧಿಯನ್ನು ವಿತರಿಸ್ತಾ ಇದ್ರು ಅಂತಕ್ಕಂಥ ಐತಿಹ್ಯ ಇದೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಅನ್ನದಾನ, ಔಷಧದಾನ, ನ್ಯಾಯದಾನದ 5 ಜೊತೆಯಲ್ಲಿ ಅಭಯದಾನ. ಈ ಅಭಯದಾನದಿಂದಲೇ ಧರ್ಮಸ್ಥಳ ಕ್ಷೇತ್ರ ಫೇಮಸ್ ಆಗಿದ್ದು. ಅಭಯದಾನ ಅಂತಂದರೆ ಯಾವುದಕ್ಕೂ ಹೆದರಬೇಡ, ನೀವು ಧರ್ಮಸ್ಥಳಕ್ಕೆ ಬಂದು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಅವರು ನಡೆಸ್ತಾರೆ. ಮತ್ತು ಲೌಕಿಕವಾದ್ದೇನಾದಿದ್ರೆ ಹೆಗ್ಗಡೆ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ಅದನ್ನು ನಡೆಸ್ಕೊಡ್ತಾರೆ ಅಂತಕ್ಕಂಥ ಅಭಯದಾನ. ಅದರಿಂದ ಒಂದು ಧರ್ಮಸ್ಥಳ ಕೋರ್ಟ್ ಎಲ್ಲ ಇತ್ತು. ತುಂಬ ಬಹಳ ಇತ್ತೀಚಿನ ಉದಾಹರಣೆ ಅಂತಂದರೆ ಅಭಯದಾನದ ಒಂದು ಉದಾಹರಣೆ ಅಂದರೆ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಆಣೆ ಭಾಷೆ ಪ್ರಮಾಣ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಬಂದು ಹೋದದ್ದು ಇತ್ತೀಚಿನ ಒಂದು ಉದಾಹರಣೆ. ಅದರದ್ದು ಕೂಡ ಪರಿಣಾಮ ಕಂಡಿತು ಇದು ಅಭಯದಾನ. ಹೀಗೆ 4 ದಾನಗಳು ಅಲ್ಲಿ ಅನುಚಾನವಾಗಿ ಆಚರಣೆ ಮಾಡ್ತಾ ಇರ್ತದೆ. ಅದೆಲ್ಲದರ ನಿರ್ವಹಣೆಯನ್ನು ಹೆಗ್ಗಡೆಯವರು ಮಾಡ್ತಾರೆ ಅಂತಕ್ಕಂಥದ್ದು ಇದು. ಇನ್ನು 3ನೇದಾಗಿ ಬರ್ತೇನೆ, ಧರ್ಮಸ್ಥಳ ಕ್ಷೇತ್ರ ಯಾಕೆ ವಿಭಿನ್ನವಾಗಿ ನಿಲ್ತದೆ ಅಂತಂದರೆ, ಇವತ್ತು ನಮ್ಮ ದೇಶದಲ್ಲಿ ಅನೇಕ ಹಿಂದೂ ಧಾರ್ಮಿಕ ಇದ್ದಾವೆ, ಸಾವಿರಾರು ಲಕ್ಷಾಂತರ ಇದೆ, ಮಠಗಳಿವೆ, ದೇವಸ್ಥಾನಗಳಿವೆ, ಬೇರೆ ಬೇರೆ ಒಂದು ಪ್ರಕಲ್ಪಗಳಿದ್ದಾವೆ. ಆದರೆ ಧರ್ಮಸ್ಥಳ ಮೊದಲಿನಿಂದನೂ ಕೂಡ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಿತು. ನಮ್ಮ ದೇಶದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಂಥ ದೊಡ್ಡ ಧಾರ್ಮಿಕ ಸಂಸ್ಥೆಗಳಿದ್ರೆ ಅದು ಕ್ರಿಶ್ಚಿಯನ್ ಸಂಸ್ಥೆಗಳು ಮಾತ್ರ. ಅದಕ್ಕೆ ಪೂರಕವಾಗಿ, ಅದಕ್ಕೆ ಪರ್ಯಾಯವಾಗಿ ಇವತ್ತು ಯಾವುದಾದ್ರು ಒಂದು ದೊಡ್ಡ ಸಂಸ್ಥೆ ಬೆಳೆಸ್ತು ಅಂತಂದರೆ ಅದು ಧರ್ಮಸ್ಥಳ ಆಗಿತ್ತು. ಯಾಕೆಂದರೆ 1940ನೇ ಇಸ್ವಿಯಲ್ಲೇ ಅವರು ಶಾಲೆಗಳನ್ನು ಮಾಡಿದರು. 1968ನೇ ಇಸ್ವಿನಲ್ಲಿ ಕುಗ್ರಾಮವಾಗಿದ್ದಂಥ ಉಜಿರೆಯಲ್ಲಿ ಕಾಲೇಜುಗಳನ್ನು ಮಾಡಿದರು. ಹೀಗೆ ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಿದರು. ಆಮೇಲೆ ಅನ್ನದಾನದ ಮುಖಾಂತರ, ಅಭಯದಾನದ ಮುಖಾಂತರ ಅನೇಕ ದಾನ ಕಾರ್ಯಕ್ರಮಗಳನ್ನು ಮಾಡಿದರು, ಸಾಮಾಜಿಕ ಚಳುವಳಿಗಳನ್ನು ಮಾಡಿದರು, ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿದರು. ಹೀಗಾಗಿ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಕೂಡ ಧರ್ಮಸ್ಥಳ ಅತ್ಯಂತ ವಿಭಿನ್ನವಾಗಿ ನಿಲ್ಲುವಂಥ ಕ್ಷೇತ್ರವಾಯಿತು. 1968ನೇ ಇಸ್ವಿನಲ್ಲಿ ಈಗಿನ ವೀರೇಂದ್ರ ಹೆಗ್ಗಡೆ ಅವರು ಪಟ್ಟಕ್ಕೆ ಬಂದರು.
1968ನೇ ಇಸ್ವಿಯಲ್ಲಿ ಹೆಗ್ಗಡೆಯವರು ಪಟ್ಟಕ್ಕೆ ಬರುವವರೆಗೆ ಧರ್ಮಸ್ಥಳದಲ್ಲಿ ಏನು ಕ್ರಮಗಳಿರ್ತಾ ಇತ್ತು ಅದನ್ನು ವಿರೋಧಿಸುವಂಥ ಧೈರ್ಯ ಯಾರಿಗೂ ಇರಲಿಲ್ಲ. ಯಾಕೆಂದರೆ ಧರ್ಮಸ್ಥಳದ ನೇತ್ರಾವತಿ ನದಿಯ ಆಚೆಯವರು ಯಾರು ಕೂಡ ಕ್ಷೇತ್ರದ ಹೆಸರನ್ನು ಕೂಡ ಹೇಳೋದಿಲ್ಲ, ಸ್ವಾಮಿ ಹೆಸರನ್ನು ಕೂಡ ಹೇಳೋದಿಲ್ಲ. ನದಿ ಆಚೆಗಿನ ದೇವರು ಅನ್ನುವಂಥದ್ದೇ ಅಷ್ಟು ಭಯ ಭಕ್ತಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಇತ್ತು. ಹಾಗಂತೇಳಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಶ್ರೀಮಂತವಾಗಿತ್ತ? ಇಲ್ಲ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಂದರೆ, ಮಂಜಯ್ಯ ಹೆಗಡೆ ಅವರ ಕಾಲದಲ್ಲಿ ಲಕ್ಷದೀಪೋತ್ಸವ ಆಗುವಂಥ ಸಂದರ್ಭದಲ್ಲಿ ಅವರ ಲಕ್ಷದೀಪೋತ್ಸವಕ್ಕೆ ಬರ್ತಕ್ಕಂಥ ಜನರಿಗೆ ಆತಿಥ್ಯ ಮಾಡಲಿಕ್ಕೋಸ್ಕರ ಉಜಿರೆಯ ಅಂದಿನ ಶ್ರೀಮಂತರು, ಈಗ ಹೆಸರು ಮರ್ತುಬಿಟ್ಟೆ ನಾನು, ಅವರು ನನ್ನ ಸ್ನೇಹಿತರು, ಅವರ ಮೊಮ್ಮಕ್ಕಳೆಲ್ಲ ನನ್ನ ಸ್ನೇಹಿತರು, ಅವ್ರ ಹತ್ರ ಹೋಗಿ ಸಾಲ ಇಸ್ಕೊಂಡು ಬರ್ತಾ ಇದ್ರು, ಕಡ ಇಸ್ಕೊಂಡು ಬರ್ತಾ ಇದ್ರಂತೆ. ಅದರಲ್ಲಿ ಅಕ್ಕಿ ಬೇಳೆ ಎಲ್ಲ ತಂದು ಆತಿಥ್ಯ ಮಾಡಿದ ಮೇಲೆ ಏನು ಅಲ್ಲಿ ಕಾಣಿಕೆ ಬರ್ತದೆ, ಬಂದ ಕಾಣಿಕೆಯಿಂದ ಧರ್ಮಸ್ಥಳದ ಹೆಗ್ಗಡೆ ಅವರು ಉಜಿರೆಯ ದನಿಗಳಿಗೆ ಹೋಗಿ ಹಣವನ್ನು ಕೊಡ್ತಾ ಇದ್ರು. ಇದು ಹಾಗಾಗಿ ಧರ್ಮಸ್ಥಳ ಕ್ಷೇತ್ರ ಶ್ರೀಮಂತ ಕ್ಷೇತ್ರ ಆಗಿರಲಿಲ್ಲ, ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂಥ ಕ್ಷೇತ್ರ ಆಗಿತ್ತು. ಧರ್ಮಸ್ಥಳ ಕ್ಷೇತ್ರಕ್ಕಿಂತ ಹಿಂದಿನ ಕ್ಷೇತ್ರಗಳಿದೆಯೋ? ಬೇಕಾದಷ್ಟು ಕ್ಷೇತ್ರಗಳಿದೆ. ಉಜಿರೆಯ ಜನಾರ್ದನ ಸ್ವಾಮಿಯ ಇತಿಹಾಸ ನೋಡಿದರೆ 1000 ವರ್ಷದ ಹಿಂದಿನ ದೇವಸ್ಥಾನ. ಉಡುಪಿ ಅಷ್ಟಮಠಗಳು ಸುಮಾರು 800 ವರ್ಷಗಳ ಹಿಂದಿನ ದೇವಸ್ಥಾನಗಳು. ಆ ದೃಷ್ಟಿಯಲ್ಲಿ ನೋಡಿದರೆ ಧರ್ಮಸ್ಥಳ ಕ್ಷೇತ್ರ ಇತ್ತೀಚಿನದ್ದೇ ಆದರೂ ಕೂಡ ಖ್ಯಾತಿಯನ್ನು ಗಳಿಸ್ಕೊಳ್ತು. ಯಾಕೆಂದರೆ ಹೆಗ್ಗಡೆ ಅವರ ನಿರ್ವಹಣೆ ಮತ್ತು ಜೈನ ಮತ್ತು ಹಿಂದೂ ಪರಂಪರೆಯನ್ನು ಬೆಳೆಸಿದಂಥ ಕಾರಣದಿಂದಾಗಿ ಅದು ಸೇರಿ ಬೆಳೆಯಿತು. ಇನ್ನು ಈಗಿನ ಹೆಗ್ಗಡೆ ಅವರು, ವೀರೇಂದ್ರ ಹೆಗ್ಗಡೆ ಅವರು, ತನ್ನ 20ನೇ ವರ್ಷದ ಪ್ರಾಯದಲ್ಲಿ ತನ್ನ ಗ್ರ್ಯಾಜುಯೇಷನ್ ಗ್ರ್ಯಾಜುಯೇಷನ್ ಓದ್ತಾ ಇದ್ರು, ಅದನ್ನು ಬಿಟ್ಟು ಬಂದು ಹೆಗ್ಗಡೆಯವರಾದರು. ಅವರು 1968ನೇ ಇಸ್ವಿನಲ್ಲಿ ಹೆಗ್ಗಡೆಯವರಾಗಿ ಬಂದ ನಂತರ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಈ ಧರ್ಮಸ್ಥಳವನ್ನು ಅಭಿವೃದ್ಧಿಪಡಿಸೋದಕ್ಕೆ. ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನನಗೇನು ಅನುಮಾನ ಇಲ್ಲ. ಯಾಕೆಂದರೆ ಅವರು ಅನೇಕ ಹೊಸ ಹೊಸ ವಿನೂತನ ಕಾರ್ಯಕ್ರಮ ಕ್ಷೇತ್ರದಲ್ಲಿ ನಡೀತಾ ಇತ್ತು, ಆದರೆ ಇವರು ಬಹಳ ಅದ್ಭುತವಾಗಿ ಮಾಡಿದರು. ಒಂದೆರಡು ಉದಾಹರಣೆ ಕೊಡಬೇಕು ಅಂತಂದರೆ, ಜನತಾ ಶಿಕ್ಷಣ ಸಮಿತಿ ಅಂಥೇಳಿ ಒಂದು ಶಿಕ್ಷಣ ಸಂಸ್ಥೆ ಪೇಜಾವರ ಮಠದ್ದು ಧಾರವಾಡದಲ್ಲಿತ್ತು. ಅದು ಪೂರ್ತಿ ನಷ್ಟ ಆಗಿ ಮುಚ್ಚುವ ಹಂತಕ್ಕೆ ಬಂದಾಗ ಪೇಜಾವರ ಸ್ವಾಮಿಗಳು ಬಂದು ಹೆಗ್ಗಡೆಯವರ ಹತ್ರ ಅದನ್ನು ನೀವು ವಹಿಸ್ಕೊಳ್ಬೇಕು ಅಂತ ಆದೇಶವನ್ನು ಕೊಟ್ಟರು. ಆ ಪ್ರಕಾರ ಇವರು 1969 ಇಸ್ವಿಯಲ್ಲಿ ಹೆಗ್ಗಡೆಯವರು ಧಾರವಾಡಕ್ಕೆ ಹೋಗಿ ಜನತಾ ಶಿಕ್ಷಣ ಸಂಸ್ಥೆಯನ್ನು ವಹಿಸಿಕೊಂಡು ಒಂದು ಅದ್ಭುತ ಕೇಂದ್ರವನ್ನಾಗಿ ಅದನ್ನು ಮಾರ್ಪಡಿಸಿದರು. ಆನಂತರ ಉಡುಪಿ ಆಯುರ್ವೇದ ಕಾಲೇಜು ಅವ್ರ ಕೈಗೆ ಬಂತು. ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಅನೇಕ ಕಾಲೇಜುಗಳು ಹೆಗ್ಗಡೆಯವರ ತೆಕ್ಕೆಗೆ ಬಂತು. ಅಂದರೆ ಹೆಗ್ಗಡೆಯವರ ಶಿಸ್ತಿನ ಆಡಳಿತದಿಂದ ಅನೇಕ ಮುಳುಗುತ್ತಿದ್ದಂಥ ಶಿಕ್ಷಣ ಸಂಸ್ಥೆಗಳಿಗೆ ಅವರು ಜೀವವನ್ನು ಕೊಟ್ಟರು ಅಂತ ಹೇಳುವಂಥದ್ದನ್ನು ಇಲ್ಲಿ ನಾನು ಉಲ್ಲೇಖಿಸಬೇಕಾಗುತ್ತೆ. ಅದೆಲ್ಲವಕ್ಕೂ ಕೂಡ ಈಗಿನ ಹೆಗ್ಗಡೆಯವರು ಕಾಲಿಗೆ ಚಕ್ರ ಕಂಡುಕೊಂಡವ್ರ ಥರ ಓಡಾಡಿಕೊಂಡು ಅದನ್ನು ಬೆಳೆಸಿದ್ರು ಅಂತಕ್ಕಂಥದ್ದನ್ನು ಕೂಡ ನಾನಿಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ವಿನೂತನವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದರು. 1971ನೇ ಇಸ್ವಿನಲ್ಲಿ 54 ವರ್ಷಗಳ ಹಿಂದೆ ಅವರು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮಾಡಿದರು. ಅಂದಿನ ಕಾಲದಲ್ಲಿ ಮದುವೆ ಮಾಡೋದೇ ಕಷ್ಟ ಅನ್ನೋಂಥ ಕಾಲದಲ್ಲಿ ಧರ್ಮಸ್ಥಳಕ್ಕೆ ಕರೆಸಿ ಇದು ಎಂಥದ್ದು ಕರಿಮಣೆ, ಚಿನ್ನದ ಕರಿಮಣಿಯನ್ನು ಕೊಟ್ಟು 20 ಜನರಿಗೆ ಊಟ ಹಾಕಿ ವಧುವರಿಗೆ ಉಡುಗೊರೆಗಳನ್ನು, ಹೊಸ ವಸ್ತ್ರಗಳನ್ನೆಲ್ಲ ಕೊಟ್ಟು ಮಾಡುವಂಥ ಒಂದು ಸಂಪ್ರದಾಯವನ್ನು ಮಾಡಿದರು. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಆನಂತರ ಅವರು ಆ ಕಾಲದಲ್ಲಿದ್ದಂಥ ಧರ್ಮಸ್ಥಳದ ಅನ್ನಛತ್ರದ ನಿರ್ವಹಣೆ ಎಷ್ಟು ಅಚ್ಚುಮೆಚ್ಚಿನದ್ದಾಗಿತ್ತು ಅಂತಂದರೆ, ಸಾಧಾರಣ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ದೊಡ್ಡ ಕಾರ್ಯಕ್ರಮಗಳಾಗಿದ್ದರೂ ಕೂಡ ಧರ್ಮಸ್ಥಳಕ್ಕೆ ಬುಲಾವ್ ಬರ್ತಾ ಇತ್ತು, ನೀವು ಬಂದು ಊಟದ ವ್ಯವಸ್ಥೆಯನ್ನು ನಡೆಸ್ಕೊಡ್ಬೇಕು ಅಂತೇಳಿ. ಅದನ್ನು ಭಾಳ ಉತ್ಸಾಹದಿಂದ ಅವ್ರು ನಡೆಸ್ತಾನೆ ಇದ್ರು. ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ಅವ್ರು ನಡೆಸಿದರು. ಆಮೇಲೆ ಉಜಿರೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ವಿಶ್ವ ಸಮ್ಮೇಳನ ಆಯಿತು, ಮಕ್ಕಳ ಸಮ್ಮೇಳನ ಆಯಿತು. ಅನೇಕ ಸಮ್ಮೇಳನಗಳಿಗೆ ಧರ್ಮಸ್ಥಳದಿಂದ ಭಂಡಾರದಿಂದ ಊಟಕ್ಕೆ ಬೇಕಾದಂಥ ವ್ಯವಸ್ಥೆಗಳೆಲ್ಲ ಹೋಗ್ತಾ ಇದ್ವು ಅಂತಕ್ಕಂಥದ್ದನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತೇನೆ. ಆಮೇಲೆ 1982ನೇ ಇಸ್ವಿನಲ್ಲಿ ಹೆಗ್ಗಡೆ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭಿಸಿದರು. ರೂಟ್ಸೆಟ್ ಸಂಸ್ಥೆಯನ್ನು ಪ್ರಾರಂಭಿಸಿದರು. ರೂಟ್ಸೆಟ್ ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಾದರಿ. ನಮ್ಮ ದೇಶದಲ್ಲಿ 600ಕ್ಕೂ ಮಿಕ್ಕಿದ ರೂಟ್ಸೆಟ್ಗಳಿದ್ದಾವೆ. ಅದಕ್ಕೆ ಅಧ್ಯಕ್ಷರು ಹೆಗ್ಗಡೆ ಅವರೇ. ಆದರೆ ಎಲ್ಲವೂ ಬ್ಯಾಂಕಿನವರು, ಸರ್ಕಾರ ದುಡ್ಡು ಹಾಕ್ತದೆ. ಆದರೆ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ರೂಟ್ಸೆಟ್ ನಡೀತದೆ. ಸುಮಾರು 55 ಲಕ್ಷ ಜನ ನಿರುದ್ಯೋಗಿ ಅಭ್ಯರ್ಥಿಗಳಲ್ಲಿ ತರಬೇತಿ ಪಡ್ಕೊಂಡು 70% ಜನ ಸ್ವಉದ್ಯೋಗ ಮಾಡಿದ್ದಾರೆ. ಹಾಗೆ SKDRDP ಭಾಳ ದೊಡ್ಡ ಸಂಸ್ಥೆಯಾಗಿ ಅದು ಕೂಡ ಬೆಳೆದಿದೆ. ಅದನ್ನು ನಾನು ಇವಾಗ ಹೇಳಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ತುಂಬ ಮಾಡಿದ್ದಾರೆ. ಆದರೆ ಹೆಗ್ಗಡೆ ಅವರು ಶತ್ರುಗಳನ್ನು ಕೂಡ ಸಂಪಾದಿಸಿಕೊಂಡಿದ್ದಾರೆ. ಯಾಕೆ? ಅವ್ರದ್ದು ವೀಕ್ನೆಸ್ ಏನು? ಈಗಿನ ಹೆಗ್ಗಡೆ ಅವರ ಕಾಲವನ್ನು ಹೇಳೋದಾದರೆ, ನಾನು ಇತ್ತೀಚಿನವರೆಗೂ ಅದು ಸುವರ್ಣ ಯುಗ ಅಂತ ಹೇಳ್ತಾ ಇದ್ದೆ. ದೇವರದಿಂದ ಸುವರ್ಣ ಯುಗ ಮುಂದುವರಿತದೆ ಅಂತ ನಾನು ಆಸೆ ಪಡ್ತೇನೆ. ಹೆಗ್ಗಡೆ ಅವರ ಒಂದೆರಡು ವಿಷಯಗಳನ್ನ ಇಲ್ಲಿ ನಾನು ಹೇಳಲೇಬೇಕು. ಪಟ್ಟ ಹೇಳಿಬಿಟ್ರೆ, ಲ್ಯಾಂಡ್ ರಿಫಾರ್ಮ್ಸ್
ನಮ್ಮ ಏನು 1972 ಇಸ್ವಿನಲ್ಲಿ ಆದಂಥ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಧರ್ಮಸ್ಥಳದಿಂದ 4,000 ಎಕರೆ ಜಾಗವನ್ನು ರೈತರಿಗೆ ದಾನ ಕೊಟ್ಟಿದ್ದಾರೆ. ಹೆಗಡೆಯವರು ಒಪ್ಕೊಳ್ತಾರೆ. ಒಂದು ಕೇಸ್ನಲ್ಲಿ ನಾನು ಕಂಟೆಸ್ಟ್ ಮಾಡಿದೆ. ಯಾಕೆಂದರೆ ಆ ವ್ಯಕ್ತಿ ನನ್ನ ಬಗ್ಗೆ ಇನ್ನೂ ಜಾಸ್ತಿ ಭೂಮಿ ಕೇಳಿದ್ದ, ಸುಳ್ಳು ಕೇಳಿದ್ದ ಅವನು. ಅದರಿಂದ ನಾನು ಸತ್ಯವಂತನಾಗಿ ಅದನ್ನು ಕಂಟೆಸ್ಟ್ ಮಾಡಿದೆ ಅಂತ ಹೇಳ್ತಾರೆ. ಉಳಿದಂತೆ 4,000 ಎಕರೆಗಳನ್ನು ತಾನು ಕೊಟ್ಟೆ ಅಂತ ಹೇಳುವಂಥದ್ದು ಅದಕ್ಕೆ ರಿಕಾರ್ಡ್ಸ್ ಇದೆ ಅಂತ ಇಟ್ಕೊಳ್ಳಿ. ಧರ್ಮಸ್ಥಳಕ್ಕೆ ಎಲ್ಲ ಡಿಗ್ನಿಟರೀಸ್ ಬಂದಿದ್ದಾರೆ. ಇಂದಿರಾ ಗಾಂಧಿ ಅವರು ಬಂದಿದ್ದಾರೆ, ಮೋದಿಯವರು ಬಂದಿದ್ದಾರೆ, ಎಸ್ ಟಿ ಶರ್ಮಾ ಅಧ್ಯಕ್ಷರು ಬಂದಿದ್ದಾರೆ, ವಿ ವಿ ಗಿರಿ ಅವರು ಬಂದಿದ್ದಾರೆ, ಅಬ್ದುಲ್ ಕಲಾಂ ಬಂದಿದ್ದಾರೆ, ಅನೇಕ ಎಸ್.ಎಂ. ಕೃಷ್ಣ ಎಲ್ಲ ಮುಖ್ಯಮಂತ್ರಿಗಳು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಒಂದು ಒಳ್ಳೆ ಆಡಳಿತ ಕ್ಷೇತ್ರ ಅಂತ ಹೇಳಿ ಅವರೆಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಹಾಗಿರುವಾಗ ಧರ್ಮಸ್ಥಳಕ್ಕೆ ಯಾಕೆ ಇವತ್ತಿನ ಈ ಪರಿಸ್ಥಿತಿ ಬಂತು ಅಂತ ಹೇಳುವಂಥದ್ದು, ಅಥವಾ ಅದರಲ್ಲಿ ಧರ್ಮಸ್ಥಳದ ಕೈವಾಡ ಏನಿದೆ ಅಂತನ್ನೋಂಥದ್ದನ್ನು ನಾನು ಚರ್ಚೆ ಮಾಡ್ತೇನೆ. ಮುಂದಿನ 20 ನಿಮಿಷಗಳ ಕಾಲ ಅದನ್ನು ಮಾತಾಡ್ತೇನೆ. ಧರ್ಮಸ್ಥಳಕ್ಕೆ ಶತ್ರುಗಳಾದರು ಅನ್ನುವಂಥದ್ರಲ್ಲಿ ಅದಕ್ಕೆ ಕೆಲವು ಕಾರಣಗಳನ್ನು ನಾನು ಉಲ್ಲೇಖ ಮಾಡೋದಕ್ಕೆ ಬಯಸ್ತೇನೆ. ಧರ್ಮಸ್ಥಳದಲ್ಲಿ ಶತ್ರುಗಳಾಗೋದಕ್ಕೆ ಕಾರ್ಯಕರ್ತರ ನಡವಳಿಕೆ, ಅಂದರೆ ಧರ್ಮಸ್ಥಳದಲ್ಲಿ ಏನು ಕಾರ್ಯಕರ್ತನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ಛತ್ರಗಳು, ಹಿಂದೆ ಛತ್ರಗಳೇ ಇರಲಿಲ್ಲ ಬಿಡಿ. ವೀರೇಂದ್ರ ಹೆಗ್ಡೆ ಅವರು ಬಂದ ಮೇಲೆ ಉಳ್ಕೊಳ್ಳಿಕ್ಕೆ ಬೇಕಾದಷ್ಟು ಛತ್ರಗಳಾದವು. ಅನ್ನಪೂರ್ಣ ಮಹಾಮಂದಿರ ಚೆನ್ನಾಗಿ ಬೆಳೀತು, ದೇವಸ್ಥಾನ ಚೆನ್ನಾಗಿ ಬೆಳೀತು. ಸುಮಾರು 2,000 ಜನ ಧರ್ಮಸ್ಥಳದಲ್ಲಿ ಕಾರ್ಯಕರ್ತರಿದ್ದಾರೆ. ಎಲ್ಲರೂ ಒಂದು ಕಾಲದಲ್ಲಿ ಹೆಗಡೆಯವರು ಹಾಗೆ ಹುಡುಗರಾಗಿದ್ದರು, ಹಾಗೆ ಹೆಗಡೆಯವರು ಬೆಳೆಸಿದಾಗ ಹುಡುಗರೇ ಬಂದು ಸೇರ್ಕೊಂಡಿದ್ದು. ಸ್ವಲ್ಪ ಹುಡುಗರ ತುಂಟಾಟ ಇಲ್ಲ ಅಂತಲ್ಲ, ಸ್ವಲ್ಪ ಬಂದಂಥ ಯಾತ್ರಾರ್ಥಿಗಳಿಗೆ ಜೋರು ಮಾಡುವಂಥದ್ದು, ದಬಾಯಿಸುವಂಥದ್ದು ಇದೆಲ್ಲ ಇದೆ. ಇದಕ್ಕೆ ಕಾರಣ ಧರ್ಮಸ್ಥಳದ ಅತಿಯಾದ ಶಿಸ್ತು. ಧರ್ಮಸ್ಥಳ ಒಳ್ಳೆ ಹೆಸರು ಗಳಿಸ್ಕೊಳ್ತಲ್ವಾ, ಅನ್ನದಾನದಲ್ಲಿ, ನಡವಳಿಕೆಯಲ್ಲಿ, ನಿರ್ವಹಣೆಯಲ್ಲಿ. ಅದು ಸ್ವಲ್ಪ ಧರ್ಮಸ್ಥಳದಲ್ಲಿ ಆಡಳಿತ ನಡೆಸುವವರಿಗೆ ಸ್ವಲ್ಪ ಅಹಂಕಾರ ಬಂತು ಅಂತ ಹೇಳುವಂಥದ್ರಲ್ಲಿ ಏನೂ ಇದಿಲ್ಲ. ಹಾಗಾಗಿ ಧರ್ಮಸ್ಥಳದಲ್ಲಿ ಸಿಕ್ಕಾಪಟ್ಟೆ ಶಿಸ್ತು ಜಾಸ್ತಿ ಆಯಿತು. ಯಾವುದೇ ಕ್ಷೇತ್ರಕ್ಕೆ ನೀವು ಹೋಗ್ಬೋದು, ಅಲ್ಲೊಂದು ರೀತಿಯ ಸಾಮಾನ್ಯ ನಡವಳಿಕೆ ಅಲ್ಲ. ಸಾಮಾನ್ಯರು ಸಾಮಾನ್ಯವಾಗಿ ಓಡಾಡ್ಕೊಂಡು ಎಲ್ಲೋ ಮಲ್ಕೊಂಡು ಎಲ್ಲೋ ಎದ್ದು ಎಲ್ಲೋ ಹೋಗ್ತಾ ಇರ್ಬೋದು, ಏನೂ ಆಗೋದಿಲ್ಲ. ಮತ್ತು ಯಾರನ್ನೋ ಕೇಳ್ಕೊಂಡು ದೇವಸ್ಥಾನದೊಳಗೆ ಹೋದರೂ ಬಂದರೂ ಇದೆಲ್ಲ ನಡೀತದೆ. ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಶಿಸ್ತಿದೆ. ಆದರೆ ಶಿಸ್ತಿಗೆ ತಕ್ಕಂಥ ಆಡಳಿತ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಎಲ್ಲವೂ ಎಂಡ್ ಆಗುವಂಥದ್ದು ಹರ್ಷೇಂದ್ರ ಕುಮಾರ್ ಅವ್ರ ಹತ್ರ ಬಿಟ್ಟರೆ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ. ಸೊ ಸೆಕೆಂಡ್ ಲೈನ್, ಥರ್ಡ್ ಲೈನ್ ಅಡ್ಮಿನಿಸ್ಟ್ರೇಷನ್ ಏನಾಗಬೇಕಾಗಿತ್ತು ಅದು ಆಗಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆದ್ದರಿಂದಾಗಿ ಎಲ್ಲವೂ ಇಬ್ಬರ ತಲೆಯಲ್ಲೇ ಬಂದದ್ರಿಂದ ಮತ್ತು ಅವರ ನಡವಳಿಕೆಯನ್ನೇ ಎಲ್ಲರೂ ಅವ್ರನ್ನ ಪ್ರೀತಿ ಮಾಡೋದು, ಅವರಿಗೆ ಓಲೈಸುವಂಥದ್ದೇ ಇಟ್ಕೊಂಡದ್ರಿಂದ ಕೆಲವು ತಪ್ಪು ಮಾಡಿದರೂ ಕೂಡ ಅದರಿಂದ ಶಿಕ್ಷೆ ಸಿಗಲಿಲ್ವೋ ಅದು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಸಮರ್ಪಕ ಮೇಲ್ವಿಚಾರಣಾ ವ್ಯವಸ್ಥೆ ಒಂದು, ಅತಿಯಾದ ಶಿಸ್ತು, ಕಾರ್ಯಕರ್ತರ ಬಿಲೋ ಪಾರ್ ನಡವಳಿಕೆ, ಇವುಗಳೆಲ್ಲವೂ ಕೂಡ ಕ್ಷೇತ್ರದ ಬಗ್ಗೆ ಕೆಲವು ಜನರು ಇಲ್ಲ, ಕ್ಷೇತ್ರದಲ್ಲಿ ಭಾರಿ ಕಿರಿಕಿರಿ ಎನ್ನುವಂಥ ಒಂದು ಇದನ್ನು ಮೂಡಿಸುವಂಥದ್ದು ಸ್ವಾಭಾವಿಕ. ಮತ್ತು ಧರ್ಮಸ್ಥಳಕ್ಕೆ ಬರುವಂಥವರ ಜನರು ಸಾಕಷ್ಟು, ಈಗ ಸರಾಸರಿ 10,000 ಜನರು ಬರ್ತಾರೆ. ಆದರೆ ಅಲ್ಲಿದ್ದಂಥ ಸರ್ಕಾರಿ ವ್ಯವಸ್ಥೆಗಳು ಬಹಳ ಕನಿಷ್ಠ. ಯಾಕೆಂದರೆ ಪೊಲೀಸ್ ಸ್ಟೇಷನ್ ಆದದ್ದೇ 2014ರಲ್ಲಿ. ಧರ್ಮಸ್ಥಳಕ್ಕೆ ಹತ್ತಿರದ ಪೊಲೀಸ್ ಸ್ಟೇಷನ್ ಇದ್ದದ್ದು ಬೆಳ್ತಂಗಡಿಯಲ್ಲಿ, ಸುಮಾರು 15 ಕಿಲೋಮೀಟರ್ ದೂರದಲ್ಲಿ. ಧರ್ಮಸ್ಥಳದ ಲಕ್ಷದೀಪೋತ್ಸವ ದಿನಗಳಲ್ಲಿ ಲಕ್ಷಾಂತರ ಜನರು ಬರ್ತಾರೆ. ಅಲ್ಲಿ ನಿರ್ವಹಣೆ ಮಾಡುವಂಥದ್ದು ಪೊಲೀಸ್ನವರು 10-20 ಇದ್ದರೆ, ಸ್ಥಳೀಯ ನಿರ್ವಹಣಾ ಸಮಿತಿಯವರು 100 ಜನರು ಇರ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಸಿಟ್ಟು ಮತ್ತು ಇದು ಬರುವಂಥದ್ದು ಸ್ವಾಭಾವಿಕ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಕೆಲವರು ಧರ್ಮಸ್ಥಳದ ಬಗ್ಗೆ ಅಂದರೆ ಅಪಸವ್ಯಗಳನ್ನು ನುಡಿದಿರ್ಬೋದು. ಇನ್ನು ಧರ್ಮಸ್ಥಳದ ಖ್ಯಾತಿಯ ಬಗ್ಗೆ ಅಸೂಯೆ ಬಂದದ್ದು ಕೂಡ ಬಹಳ ದೊಡ್ಡ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ. ಅಸೂಯೆ ಮೂಡಿದ್ದು ಹೇಗೆ ಅಂತಂದರೆ, ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲರೂ ಧರ್ಮಸ್ಥಳ 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 ಅಂತ ಒಪ್ಕೊಳ್ತಾರೆ. ಅನೇಕ ಸ್ವಾಮಿಗಳು, ಮಠಮಂದಿರಗಳು ಹೇಳ್ತಾರೆ, ನಮಗೆ ಸಿಗದ ಜನ ನಿಮಗೆ ಹೇಗೆ ಸಿಗ್ತಾರೆ ಹೆಗ್ಗಡೆ ಅವರೇ, ಅದನ್ನು ಅವ್ರು ಹೇಳ್ತಾರೆ. ಹಾಗೆ ಮತ್ತು ಇದು ಜೈನ ಕ್ಷೇತ್ರ, ಜೈನರು ದೇಶದಲ್ಲಿ 0.4% ಇದ್ದವರು ಹಿಂದೂ ಕ್ಷೇತ್ರವನ್ನೇ ಯಾಕೆ ಆಳಬೇಕು ಅನ್ನುವಂಥ ಒಂದು ಅಸೂಯೆ ಕೂಡ ಇದೆ. ಇವೆಲ್ಲದರ ಜೊತೆಯಲ್ಲಿ ಧರ್ಮಸ್ಥಳ ದಾನ ಪರಂಪರೆಯಲ್ಲಿ ಬಹಳ ಹೆಸರು ಮಾಡಿದ್ರಿಂದ, SKDRDPಯ ಖ್ಯಾತಿಯಿಂದ ಕರ್ನಾಟಕ ರಾಜ್ಯದ ಲಕ್ಷಾಂತರ ಜನರು ಬಡತನ ರೇಖೆಯಿಂದ ಮೇಲೆ ಬರ್ತಾ ಇರೋದ್ರಿಂದ ಕನ್ವರ್ಷನ್ಸ್, ಏನು ಕ್ರಿಶ್ಚಿಯನ್ ಕನ್ವರ್ಷನ್ಸ್ ಇದೆ, ಅದು ಕಡಿಮೆ ಆಗಿದ್ದು ಕೂಡ ಒಂದು ಕಾರಣ ಇರಬಹುದು ಅನ್ನುವಂಥದ್ದು ಒಂದು ಕೂಡ ಇದೆ. ಕ್ರಿಶ್ಚಿಯನ್ ಕನ್ವರ್ಷನನ್ನು ಬ್ಲೇಸಿಯಸ್ ಡಿಸೋಜ ಅವ್ರ ಮಗ, ಅವರ ಹೆಸರು ಡಿಸೋಜ ಅಂತ, ಅವರು ನನ್ನ ಎದುರುಗಡೆ ಒಪ್ಕೊಂಡಿದ್ದಾರೆ. ಗುಲ್ಬರ್ಗದಲ್ಲಿ ನೀವು ಹೋಗಿದ್ದರಿಂದ ಎಲ್ಲಿ ನಮ್ಮ ಕನ್ವರ್ಷನ್ನೇ ತುಂಬ ಕಡಿಮೆ ಆಗಿದೆ ಅಂತ ಹೇಳುವಂಥ ಮಾತನ್ನು ಅವ್ರು ಹೇಳ್ತಾರೆ. ಸೊ ಇದು ಒಂದು ಧರ್ಮಸ್ಥಳದ ಬಗ್ಗೆ ಕಣ್ಣು ಬೀಳೋದಕ್ಕೆ ಕಾರಣ. ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಮುಖಾಂತರ ಲಿಕ್ಕರ್ ಲಾಬಿಯ ವಿರುದ್ಧ ಕೂಡ ಹೋಗಿದ್ದು ಬಹಳ ದೊಡ್ಡ ಕಾರಣ. ಇವತ್ತು ಲಕ್ಷಾಂತರ ಜನರು ಮದ್ಯಪಾನವನ್ನು ತಿರಸ್ಕರಿಸಿರೋದ್ರಿಂದ
ಮದ್ಯ ಮಾರಾಟಕ್ಕೆ ಎಲ್ಲಿ ಕುತ್ತು ಬರ್ತದೋ ಅನ್ನುವಂಥ ಒಂದು ಇದಿರುವಂಥದ್ದು ಕೂಡ ಒಂದು ಕಾರಣ. ಸೊ ಇವೆಲ್ಲ ಕಾರಣಗಳು ಧರ್ಮಸ್ಥಳದ ಹಸಿವಿಗೆ ಕಾರಣರಾದರೆ, ಎರಡು ಪ್ರಮುಖ ಕಾರಣಗಳು ಈ ಹೋರಾಟಕ್ಕೆ ನಾಂದಿ ಹಾಡಿತು ಅನ್ನೋದನ್ನು ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಒಂದು, ಸೋಮನಾಥ ನಾಯಕ ಅನ್ನುವಂಥ ಒಬ್ಬ NGO, ಒಬ್ಬ ಬುದ್ಧಿವಂತ NGO ನಡೆಸುವವನು, ಗುರುವಾಯೂರಕೆರೆಯಲ್ಲಿ ನಾಗರಿಕ ಸೇವಾ ಟ್ರಸ್ಟ್ ಅಂತ ಹೇಳಿ ಸ್ಥಾಪಿಸಿಕೊಂಡವನು. ಧರ್ಮಸ್ಥಳದ ಪ್ರಥಮ ದೇಣಿಗೆಯಿಂದ, ಧರ್ಮಸ್ಥಳದ ಆಶೀರ್ವಾದದಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದವನು. ಪರಿಸರ ಕಾರ್ಯಕ್ರಮಗಳ ಬಗ್ಗೆ ಮತ್ತು ದಲಿತರ ಕಾರ್ಯಕ್ರಮಗಳ ಬಗ್ಗೆ ಚೆನ್ನಾಗಿ ನಡೆಸ್ತಾ ಇದ್ದವನು. ಏಕಾಏಕಿ ಧರ್ಮಸ್ಥಳದ ವಿರುದ್ಧ ತಿರುಗಿ ಬಿದ್ದದ್ದು 1998ನೇ ಇಸ್ವಿಯ ನಂತರ. ಕಾರಣ ಇಷ್ಟೇ, ಅವರು ಏನು ಪರಿಸರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಪರಿಸರ ಕಾರ್ಯಕ್ರಮಗಳಿಗೆ ಕೈ ಹಾಕಿದ್ದರಿಂದ ಮತ್ತು ಹೆಗ್ಗಡೆ ಅವರು ಖ್ಯಾತರಾಗಿದ್ದರಿಂದ, ಜನರು ಈ ಕಡೆ ಒಲವು ತೋರಿಸಿದ್ರಿಂದ ಅವರಿಗೆ ಕಾರ್ಯಕ್ರಮಗಳು ಆಗಲಿಲ್ಲ. ಮತ್ತು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಕಾರ್ಯಕ್ರಮಗಳಿಗೆ ದೇಣಿಗೆ ಬರ್ತಾ ಇತ್ತು. ಆ ದೇಣಿಗೆ ಬ್ಲ್ಯಾಕ್ ಲಿಸ್ಟ್ ಆಯಿತು. ಆ ದೇಣಿಗೆ ಒಂದು ಬ್ಲ್ಯಾಕ್ ಲಿಸ್ಟ್ ಆದ್ದು ನನಗೆ ನನ್ನ ಹತ್ರ ರೆಕಾರ್ಡ್ ಇದೆ. ಆ ದೇಣಿಗೆ ಬ್ಲ್ಯಾಕ್ ಲಿಸ್ಟ್ ಆದ್ದರಿಂದ ಇವನು ಏನು ತಿಳ್ಕೊಂಡ, ಸೋಮನಾಥ್ ನಾಯಕ, ಹೆಗ್ಗಡೆ ಅವರೇ ಉದ್ದೇಶಪಟ್ಟು ನನ್ನ ದೇಣಿಗೆಯನ್ನು ನಿಲ್ಲಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಅವನ ಮನಸ್ಸಲ್ಲೇ ಮಾಡಿಕೊಂಡು, ಹೆಗ್ಗಡೆ ಅವರು ಜೈನರು, ಹೆಗ್ಗಡೆ ಅವರು ಸರಿ ಇಲ್ಲ, ಹೆಗ್ಗಡೆ ಅವರು ಭಾರಿ ಇದು ಮಾಡ್ತಾ ಇದ್ದಾರೆ, ಆದ್ದರಿಂದ ಹೆಗ್ಗಡೆ ಅವರನ್ನು ಯಾಕೆ ಇದು ಮಾಡಬೇಕು, ಆ ದೇವಸ್ಥಾನವನ್ನು ಸರ್ಕಾರ ವಹಿಸ್ಕೊಳ್ಬೇಕು ಅನ್ನುವಂಥ ಹೋರಾಟಕ್ಕೆ ಇಳಿದವನು ಸೋಮನಾಥ್ ನಾಯಕ. ಇದು ಕಾಲಕ್ರಮೇಣ ಇದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕೆ ಹೋಗಲ್ಲ. ಭಾಳ ದೊಡ್ಡ ಶತ್ರುವಾದ. ಧರ್ಮಸ್ಥಳ ಆಗುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಂದು ಕಮೆಂಟ್ ಇರ್ತಾ ಇತ್ತು. ಆಮೇಲೆ SKDRDPಯ ಪ್ರಗತಿ ನಿಧಿ ಕಾರ್ಯಕ್ರಮ, ಏನು ಸಾಲದ ಕಾರ್ಯಕ್ರಮ ಇದೆ, ಅದು ಅವ್ರು ಮಾಡಲೇಬಾರ್ದು ಅಂತ ಹೇಳಿ ಅವನು ದೊಡ್ಡ ಹೋರಾಟ ಮಾಡ್ದ. ಇವೆಲ್ಲ ಹೋರಾಟಗಳು ನಡೀತಾ ಇತ್ತು. ಅದ್ರ ಮೇಲೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾನೆ ಅವನು. ನೀವು ಮನಿ ಲೆಂಡರ್ಸ್ ಆ್ಯಕ್ಟನ್ನು ಮುಖಾಂತರ ನೀವು ಮಾಡಿಲ್ಲ, ಮತ್ತು ಯಡಿಯೂರಪ್ಪನವರು ತಂದಂಥ ಎಕ್ಸಾರ್ಬಿಟೆಂಟ್ ಮನಿ ಲೆಂಡರ್ಸ್ ಆ್ಯಕ್ಟ್ನಲ್ಲಿ ನೀವು ಎಕ್ಸಾರ್ಬಿಟೆಂಟ್ ಲೋನ್ ಕೊಟ್ಟಿದ್ದೀರಿ ಅಂತ, ಲೆಂಡಿಂಗ್ ಅಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ಕೇಸ್ ಹಾಕಿದ್ದಾನೆ. ಕೇಸ್ ಡಿಫೀಟ್ ಆಯಿತು ಮತ್ತು ಬ್ಯಾಂಕಿನವರೆಲ್ಲ ನಂಬ್ಕೊಂಡಿದ್ದಾರೆ. ಅದು ಅವನಿಗೆ ಅದೊಂದು ದೊಡ್ಡ ಇದು. ಎರಡನೇದು, ತಿಮರೋಡಿ ಮಹೇಶ್ ಶೆಟ್ಟಿ. ಅವನು ಹಿನ್ನೆಲೆ ನಾನು ಹೇಳೋಕೆ ಹೋಗಲ್ಲ. ಡೈರೆಕ್ಟ್ ಇಲ್ಲಿ ಬರಬೇಕಂದ್ರೆ ಅವನು ರಿಯಲ್ ಎಸ್ಟೇಟ್ ವರ್ಕರ್ ಕೂಡ ಆಗಿದ್ದ. ಅವನ ಬುದ್ಧಿವಂತಿಕೆ ಏನಪ್ಪ ಅಂತಂದರೆ, ಜಾಗಗಳನ್ನು ಖರೀದಿ ಅಡ್ವಾನ್ಸ್ ಕೊಟ್ಟು ತೆಗೆದಿಟ್ಕೊಂಡು ಬೇರೆಯವರಿಗೆ ಮಾರಿಬಿಟ್ಟು ಲಾಭದಿಂದ ಹಿಂದಿನ ಮಾಲೀಕರಿಗೆ ಕೊಟ್ಟು ತನ್ನ ತನ್ನ ಶರೀರ ಶಕ್ತಿಯಿಂದ ಅವ್ರನ್ನೆಲ್ಲ ಸ್ವಲ್ಪ ಮಣಿಸಿ ನಡೆಸ್ತಾ ಇದ್ದಂಥವನು. ಅವನು ನನಗೆ ಗೊತ್ತಿರೋ ಪ್ರಕಾರ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಉಜಿರೆ ಹತ್ರ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಗ ತೆಗೆದುಕೊಂಡಾಗ ಅದರ ಹಿಂದ್ಗಡೆ ಇದ್ದಂಥ ಒಂದು 5 ಎಕರೆ ಜಾಗವನ್ನು ಆತ ಖರೀದಿ ಮಾಡಿ ಹೆಗ್ಗಡೆ ಅವರು ಕೊಂಡ್ಕೊಳ್ತಾರೆ ಅಂತ ಕಾದ. ಅವನು ಕೂಡ, ತಿಮರೋಡಿ ಮಹೇಶ್ ಶೆಟ್ಟಿಯು ಕೂಡ ಧರ್ಮಸ್ಥಳದ ಒಂದು ಕಾಲದಲ್ಲಿ ಧರ್ಮಸ್ಥಳದ ಅನುಯಾಯಿ ಕೂಡ ಆಗಿದ್ದ. ಅವನು ಆ 5 ಎಕರೆ ಜಾಗವನ್ನು ಹೆಗ್ಗಡೆ ಅವರು ತಿರಸ್ಕಾರ ಮಾಡಿದ್ರು. ನಿನ್ನ ರೇಟ್ ನಾನು ಕೊಡೋದಿಲ್ಲ, ನಂಗೆ ಬೇಡ ಅಂತೇಳಿ. ಅದು ಅವಾಗ ಅವನಿಗೆ ಅಲ್ಲಿ ಜಾಗವೇ, ಅವನಿಗೆ ರೋಡೇ ಇಲ್ದಂಗೆ ಆಗೋಗ್ಬಿಡ್ತು ತಿಮರೋಡಿ ಮಹೇಶ್ ಶೆಟ್ಟಿಗೆ. ಹಾಗೆ ಅವನು ಶತ್ರುವಾದ. ಇವರೆಲ್ಲ ಈ ಒಗ್ಗೂಡಿಕೊಂಡು 2012ನೇ ಇಸ್ವಿನಲ್ಲಿ ಆದಂಥ ಸೌಜನ್ಯ ಹತ್ಯೆ ಪ್ರಕರಣವನ್ನು ಒಂದು ನೆಪವಾಗಿಟ್ಟುಕೊಂಡು ಧರ್ಮಸ್ಥಳದಲ್ಲಿ ಎಲ್ಲ ಸರಿ ಇಲ್ಲ, ಧರ್ಮಸ್ಥಳದಲ್ಲಿ ಮರ್ಡರು ರೇಪುಗಳಾಗ್ತದೆ, ಅದಕ್ಕೆ ಸೌಜನ್ಯ ಪ್ರಕರಣಕ್ಕೆ ಧರ್ಮಸ್ಥಳದವರೇ ಕಾರಣ ಅಂತ ಹೇಳಿಕೊಂಡು ಪ್ರಥಮದಲ್ಲಿ ಅವರು ಪಿಸುಗುಟ್ತಾ ಹೋದರು. ಅಂದರೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಹೋದರು. ಅದಕ್ಕೆ ಪೂರಕವಾಗಿ ಹೆಗ್ಗಡೆಯವರು ಸ್ಪಂದಿಸಿದ್ರು. ಕೂಡಲೇ ಅದಕ್ಕೆ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳದಲ್ಲಿ ಆಗಬೇಕು ಅಂತ ಹಠ ಮಾಡಿದರು. COD ತನಿಖೆ ಆಗಬೇಕು, CBI ತನಿಖೆ ಆಗಬೇಕು. ಇದೆಲ್ಲದರಲ್ಲಿಯೂ ನಾನು ಪಾಲ್ದಾರನಾಗಿದ್ದೆ. ಅಂದರೆ ಹೆಗ್ಗಡೆಯವರ ಈ ಕೆಲಸಗಳಲ್ಲಿ ನಾನು ಪಾಲ್ದಾರನಾಗಿದ್ದೆ. ಇದಕ್ಕೆಲ್ಲ ನಾನು 1987ನೇ ಇಸ್ವಿಯಲ್ಲಿ ನಾನು ಧರ್ಮಸ್ಥಳಕ್ಕೆ ಪ್ರಥಮ ಬಾರಿ ಹೋಗಿದ್ದು. ಯುವ ಹೆಗ್ಗಡೆಯವರು ನಾನು ನೋಡಿದ್ದೇನೆ. 2001ರಲ್ಲಿ ನಾನು ಧರ್ಮಸ್ಥಳವನ್ನೇ ಸೇರಿಕೊಂಡೆ. 2012ರ ಈ ಪ್ರಕರಣದಲ್ಲಿ ಆದಾಗ ನಾನು ಧರ್ಮಸ್ಥಳದಲ್ಲೇ ಇದ್ದೆ. ಸೊ ಅವತ್ತಿನ ದಿವಸ ನಿಮಗೆ ಹೇಳಬೇಕಂತಂದ್ರೆ, ಯಾಕೆಂದ್ರೆ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ, ಅವತ್ತಿನ ದಿವಸ ಬ್ರಿಟಿಷ್ ಹೈಕಮಿಷನರ್ ಧರ್ಮಸ್ಥಳಕ್ಕೆ ಬಂದಿದ್ರು. ಅವತ್ತೇ ಅದು ಮರ್ಡರ್ ಆಯಿತು. ನೆಕ್ಸ್ಟ್ ಡೇ ಅದೇ ಆಗಿ ಅಕ್ಟೋಬರ್ 9ನೇ ತಾರೀಕು ಮರ್ಡರ್ ಆದರೆ, ಅಕ್ಟೋಬರ್ 12ನೇ ತಾರೀಕು ನಾನು ಬೆಂಗಳೂರಿನಲ್ಲಿದ್ದಾಗ ನನಗೊಂದು ಕಾಲ್ ಬರುತ್ತೆ. ಅದು SP ಚಿಕ್ಕಮಂಗ್ಳೂರಿಂದ ಆಗಿರುತ್ತೆ. ದಕ್ಷಿಣ ಕನ್ನಡ SP ಅಭಿಷೇಕ್ ಗೋಯಲ್ ಅವರು ನನಗೆ ಕಾಲ್ ಮಾಡಿ ಹೆಗ್ಗಡೆಯವ್ರ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಕೇಳಿದ್ರೆ, ಸ್ವಲ್ಪ ಸಮಸ್ಯೆ ಆಗಿದೆ ಧರ್ಮಸ್ಥಳದಲ್ಲಿ, ನಾಳೆ ದೊಡ್ಡ ಮೆರವಣಿಗೆ ಇಟ್ಕೊಂಡಿದ್ದಾರೆ, ಆ ಮೆರವಣಿಗೆ ಕ್ಯಾನ್ಸಲ್ ಮಾಡಬೇಕು, ಯಾಕೆಂದ್ರೆ ಹೇಗಿದ್ರು ಮರ್ಡರ್ ಸಿಕ್ಕಿದ್ದಾನೆ, ನೀವು ಯಾಕೆ ಅದನ್ನೆಲ್ಲ ಮಾಡಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಿದ್ವಿ, ಅದನ್ನು ಸ್ಟಾಪ್ ಮಾಡಿಸ್ಬೇಕು ಅಂತ. ಅದಕ್ಕೆ ನನ್ನ ಕೈನಲ್ಲಿಲ್ಲ, ಹೆಗ್ಗಡೆಯವ್ರ ಹತ್ರ ಮಾತಾಡಬೇಕು ಅಂತ ನಾನೇ ಹೇಳಿದ್ದೇನೆ. ಹೆಗ್ಗಡೆಯವ್ರ ಹತ್ರ ಅವ್ರು ಮಾತಾಡಿದ್ದಾರೆ. ಹೆಗ್ಗಡೆಯವ್ರು ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಡೇ ಚಿಕ್ಕಮಂಗ್ಳೂರಿನ CT ರವಿ ಅವರು ಅವಾಗ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು.
ಅವರು ಬೆಳಿಗ್ಗೆ 8:00 ಫೋನ್ ಮಾಡಿ, ಹೆಗ್ಗಡೆ ಅವರೇ ಈ ಮೆರವಣಿಗೆ ಮತ್ತು ಈ ಹೋರಾಟವನ್ನು ನಿಲ್ಲಿಸಿ, ಯಾಕೆ ಅಂದರೆ ಕೊಲೆಗಾರ ಸಿಕ್ಕಿದ್ದಾನೆ, ಅದರಿಂದ ಬೇಡ ಅಂತ. ಅವತ್ತಿನ ದಿವಸ ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನಕ್ಕೆ ಹುಡುಗಿಯ ತಂದೆ ತಾಯಿ, ಅಜ್ಜ ಅಜ್ಜಿ, ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ, ಊರಿನವರು ಬಂದಿದ್ದಾರೆ. ಆದರೆ ಹೆಗ್ಗಡೆ ಅವರು ಬೆಂಗಳೂರಿನಲ್ಲಿದ್ದರು. ಅವರು ತನ್ನ ತಮ್ಮ ಹರ್ಷಣ್ಣನ ಹತ್ರ ಹೇಳಿ ಕಳಿಸಿರೋದು, ಹೋರಾಟ ಬೇಡ, ನಮಗೆ ಸರ್ಕಾರದಿಂದ ಹೀಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ನಿಲ್ಲಿಸು ಅಂತ. ಇದು ಯಾವಾಗ? ಅಕ್ಟೋಬರ್ 12, 2012 ಹುಡುಗಿ ಸತ್ತ 3ನೇ ದಿವಸಕ್ಕೆ ಹೆಗ್ಗಡೆ ಅವರು ಯಾವ ಆದೇಶವನ್ನು ಕಳಿಸಿದ್ರು ಅವತ್ತೇ ಧರ್ಮಸ್ಥಳವೇ ಹೆಗ್ಗಡೆ ಅವರ ಶತ್ರುವಾಯಿತು. ಯಾಕೆಂದ್ರೆ ಏನೋ ಇರಬೇಕು, ಇಲ್ಲದಿದ್ರೆ ಹೆಗ್ಗಡೆ ಅವರು ಯಾಕೆ ಬೇಡ ಅಂತಾರೆ, ಹೋರಾಟ ಯಾಕೆ ಬೇಡ ಅಂತಾರೆ ಅಂತ. ಇದು ನಿಮಗೆ ನಾನು ಈ ಸೌಜನ್ಯ ಪ್ರಕರಣದಲ್ಲಿ ಹೆಗ್ಗಡೆ ಅವರು ಹೇಗೆ ಮಂಜುನಾಥ ಸ್ವಾಮಿ ಅವರನ್ನು ಸಿಕ್ಕಿ ಹಾಕಿಸಿದ ಅಂತ ಹೇಳಿ ಹೇಳೋದಕ್ಕೆ ಬಯಸ್ತೇನೆ. ನಂತರ ದಿನಗಳಲ್ಲಿ 1 ವರ್ಷದ ಕಾಲ ಹೆಗ್ಗಡೆಯವರೇ ಮಾಡಿದ್ರು ಅಂತಾಗುತ್ತೆ. 2013ಕ್ಕೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಡುಗಿಯ ತಾಯಿ, ಅಪ್ಪ, ಮಾವ ಮತ್ತು ತಿಮರೋಡಿ ಮಹೇಶ್ ಶೆಟ್ಟಿ, ಸೋಮನಾಥ್ ನಾಯಕ್ ಈ 5 ಜನರು ಹೋಗಿ TV9 ಚಾನಲ್ನಲ್ಲಿ ಕೂತ್ಕೊಳ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಶುರುವಾದಂಥ ಧರ್ಮಸ್ಥಳಕ್ಕೆ ಬೀಟಿಂಗ್, ಅಂದರೆ ಧರ್ಮಸ್ಥಳಕ್ಕೆ ಪ್ರಹಾರ, 2 ದಿನಗಳ ಕಾಲ ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು, ಅದು ಸೌಜನ್ಯದ ಕೊಲೆ ಆದ ವಾರ್ಷಿಕದ ದಿನ, ಅವತ್ತು 2 ದಿನಗಳ ಕಾಲ TV9ನಲ್ಲಿ ಅವರು ಚಾಲೆಂಜ್ ಮಾಡ್ತಾರೆ, ಹೆಗ್ಗಡೆ ಅವ್ರನ್ನೇ ತೋರಿಸ್ತಾರೆ. ಅವರು 3 ಜನರು ಯಾರು ಇದ್ದಾರೆ ಕೊಲೆಗಾರರ ಜೊತೆಲಿ, 4ನೇವರ ಹೆಸರನ್ನ ಅವತ್ತು ಪ್ರಥಮ ಬಾರಿಗೆ ಸೇರಿಸ್ತಾರೆ. ಅದು ನಿಶ್ಚಲ್ ಜೈನ್, ಹರ್ಷೇಂದ್ರ ಕುಮಾರ್ ಅವರ 2ನೇ ಮಗ, ಅವನ ಹೆಸರನ್ನ ಅವ್ರು ಹೇಳ್ತಾರೆ. ಆವತ್ತು ನಾನು ಕೂಡ ಧರ್ಮಸ್ಥಳದಲ್ಲಿ ಇದ್ದೆ. ಅವತ್ತು ದೊಡ್ಡ ದೊಡ್ಡ ವಕೀಲರು ಬಂದಿದ್ರು. ನಾನೇ ವೀರೇಂದ್ರ ಹೆಗ್ಗಡೆ ಅವರಿಗೆ ಸಲಹೆ ಕೊಟ್ಟೆ. ನನ್ನ ಒತ್ತಾಯವೇ ಆಗಿತ್ತು, ಇಲ್ಲ ಹೆಗ್ಗಡೆ ಅವರೇ ಇದಕ್ಕೆ ಪ್ರತಿರೋಧ ಕೊಡಬೇಕು ಅಂದರೆ ನಾವು TV ಗೆ ಹೋಗಲೇಬೇಕು, ನ್ಯೂಸ್ ಐಟಮ್ ಕೊಡೋದಲ್ಲ, ನಾವು TV ಸ್ಪೇಸನ್ನು ಖರೀದಿ ಮಾಡಿ ನೀವು ಸತ್ಯವನ್ನು ಹೊರಗೆ ಹಾಕಬೇಕು ಅಂತ ನಾನು ಹೆಗ್ಗಡೆ ಅವರಿಗೆ ಒತ್ತಾಯ ಮಾಡಿದೆ. ಹೆಗ್ಗಡೆ ಅವರನ್ನು ಒಪ್ಪಿಕೊಂಡು TV ಗೆ ನಾವು ಹೋಗಬೇಕು ಅಂದರೆ, ಅವತ್ತು ಧರ್ಮಸ್ಥಳಕ್ಕೆ ವಿರುದ್ಧ ಎಷ್ಟಿತ್ತು ಅಂತಂದರೆ, ಬೆಳ್ತಂಗಡಿ ತಾಲೂಕಲ್ಲಿ ನಾವು ತಲೆ ಎತ್ತಿ ನಡೆಯುವ ಆಗಿರಲಿಲ್ಲ. ಇಡೀ ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಎಲ್ಲ ಕಡೆ ನಮ್ಮ ವಿರೋಧ ಇದ್ದರು. TV ಅವರು ಹೆಗ್ಗಡೆ ಅವರ ರಿಕಾರ್ಡೆಡ್ ಸ್ಪೀಚನ್ನು ಹಾಕೋದಕ್ಕೆ ಕೂಡ ಒಪ್ಪಲಿಲ್ಲ. ದುಡ್ಡು ಕೊಡ್ತೀವಿ ಅಂತಂದ್ರೆ ಒಪ್ಕೊಳ್ಳಿಲ್ಲ. ದೂರದರ್ಶನ ಅವ್ರು ಹಾಕಿದ್ರು. ಹೆಗ್ಗಡೆ ಅವರು ಅವಾಗ ಪ್ರೂಫ್ ಕೊಟ್ಟರು, ನಿಶ್ಚಲ್ ಜೈನ್ ಧರ್ಮಸ್ಥಳದಲ್ಲಿ ಇರಲಿಲ್ಲ, ಅಮೇರಿಕಾದಲ್ಲಿಲ್ಲ ಅನ್ನೋದಕ್ಕೆ ಅವನ ವೀಸಾ, ಅವನ ಕ್ರೆಡಿಟ್ ಕಾರ್ಡ್ ಮೂವ್ಮೆಂಟ್ ಎಲ್ಲವನ್ನು ಪ್ರೂಫ್ ಕೊಟ್ಟರು. ಇಲ್ಲಿ ಇನ್ನೊಂದು ವಿಷಯ ಹೇಳೋದಕ್ಕೆ ಬಯಸ್ತೇನೆ. ನಿಶ್ಚಲ್ ಜೈನಿಗೆ ಅಮೇರಿಕಕ್ಕೆ ಹೋಗಲಿಕ್ಕೆ ಅವನಿಗೆ ರೆಕಮೆಂಡೇಶನ್, ರೆಫರೆನ್ಸ್ ಲೆಟರ್ ನಾನೇ ನನ್ನ ಸ್ವಂತ ಡಿಕ್ಟೇಷನ್ ಕೊಟ್ಟು ಅವನ ಕ್ವಾಲಿಟಿ ಆಫ್ ವರ್ಕನ್ನು ಕೊಟ್ಟುಬಿಟ್ಟು ನಾನು ರೆಕಮೆಂಡ್ ಮಾಡಿದ್ದೇನೆ. ಅವನು ಆ ಯೂನಿವರ್ಸಿಟಿಗೆ ಸೇರಿದ್ದಾನೆ. ನಿಶ್ಚಲ್ ಜೈನಿಗೆ ರೆಕಮೆಂಡ್ ಮಾಡಿದ್ದು ನಾನೇ. ಸೊ 2013ರಲ್ಲಿ ಯಾವಾಗ ಅವರು ದೂರದರ್ಶನಲ್ಲಿ ಹೇಳಿಕೆ ಕೊಟ್ಟರು, ಆನಂತರ ಇದನ್ನು ನಾವು ಹಳ್ಳಿಗಳಲ್ಲಿ ಸತ್ಯವನ್ನು ತಿಳಿಸುವಂಥ ಕೆಲಸ ಮಾಡಿದ್ವಿ. ಇಲ್ಲಿ ಸತ್ಯ ಏನು ಅಂತಂದರೆ, ನಿಶ್ಚಲ್ ಜೈನ್ ಇನ್ವಾಲ್ವೇ ಇಲ್ಲ. ಅದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಡೆಸಿಕೊಟ್ಟಿದ್ದು. ಯಾಕೆ ಅಂತಂದರೆ, ನಿಶ್ಚಲ್ ಜೈನ್ ಬದಲಿಗೆ ಇಂಡಿಯಾದಲ್ಲಿ ಇದ್ದಂಥ ಅವರ ಅಣ್ಣನ ಹೆಸರನ್ನಾರು ಇವ್ರು ಹೇಳಿದ್ದಿದ್ರೆ ಧರ್ಮಸ್ಥಳದ ಹೆಸರು ಮಣ್ಣು ಪಾಲಾಗಿ ಹೋಗ್ತಿತ್ತು. ಮಂಜುನಾಥ ಸ್ವಾಮಿ ನಿಶ್ಚಲ್ ಜೈನರನ್ನ ಹೆಸರನ್ನು ಹೇಳಿಸಿದ್ದಲ್ಲದೆ ರಕ್ಷಣೆಗೆ ಪ್ರೂಫನ್ನು ಕೂಡ ಎತ್ತಿಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗಾಗಿ ಹೆಗ್ಗಡೆ ಅವರು ಹೊರಗಡೆ ಬಂದರು. ಆದರೆ ಹೆಗ್ಗಡೆ ಅವರು ಕಳ್ಳರನ್ನ ರಕ್ಷಿಸಿದ್ದಾರೆ ಎನ್ನುವಂಥ ಆರೋಪ ಅವರ ತಲೆ ಮೇಲೆ ಉಳಿತು. ಅದಕ್ಕೆ ನಂತರ ದಿನಗಳಲ್ಲಿ 2014 ಏನು ಈ ಕೊಲೆಗಾರ ಸಿಕ್ಕಿದ್ದ, ಕೊಲೆಗಾರನ ಮೇಲೆ COD ತನಿಖೆ ಆಯಿತು, CBI ತನಿಖೆ ಆಯಿತು. ನೆನ್ಪಿಟ್ಕೊಳ್ಳಿ, CBI ತನಿಖೆ ಆದ ಮೇಲೆ ಕೋರ್ಟ್ ಪ್ರೊಸೀಡಿಂಗ್ ಶುರುವಾಗಿದ್ದು 2016ರಲ್ಲಿ. 2013ರಿಂದ 2016 ಹುಡುಗಿಯ ತಂದೆ ತಾಯಿ ಮತ್ತು ಅಜ್ಜನೂ ಕೂಡ ಕನ್ವರ್ಟ್ ಆಗಿದ್ದು, ಬ್ರೈನ್ ವಾಶ್ ಆಗಿದ್ದು. ಯಾಕೆಂದರೆ 2013ರ ಏನು ಸೌಜನ್ಯ ಪರ ಹೋರಾಟದಲ್ಲಿ ಹಣ ಸಂಗ್ರಹಣೆ, ಜನರ ಸಂಗ್ರಹಣೆ ಇದನ್ನು ನೋಡಿ ಅವರು ಎಷ್ಟು ಕನ್ವರ್ಟ್ ಆಗಿದ್ರು ಅಂತಂದರೆ, ಅವರು 2016ರಲ್ಲಿ ದೇವರ್ ವಿಟ್ನೆಸ್ ನಂಬರ್ 1, 2, 3 ಹುಡುಗಿಯ ತಾಯಿ, ತಂದೆ ಮತ್ತು ಮಾವ ಅವರು ಕೋರ್ಟಿನಲ್ಲಿ ಹೇಳಿಕೆ ಕೊಟ್ಟರು, ಕಣ್ಣೀರು ಹಾಕಿ ಹೇಳಿಕೆ ಕೊಟ್ಟರು. ಅವರು ಅಲ್ವೇ ಅಲ್ಲ, ಯಾರು ಕೊಲೆಗಾರ ಅಂತ ನೀವು ಹೇಳ್ತೀರ ಅವನಲ್ಲ, ಬೇರೆಯವರಿದ್ದಾರೆ, 3 ಜನ ಇದ್ದಾರೆ ಅಂತ. 3 ಜನರು ಯಾರು ಅಂದರೆ, ಈ 3 ಜನರ ಹೆಸರನ್ನ ಅವರು ಹೇಳಿದರು. ಅವ್ರನ್ನ ಕಡೆಗೆ CBI ಕೋರ್ಟು ಹುಡುಗಿಯ ತಂದೆ ತಾಯಿಯೇ ಹತ್ಕೊಂಡು ಹೇಳ್ತಿದ್ದಾರೆ ಅಂತಂದರೆ ಅದು ಆಗಲೇಬೇಕು ಅಂತ 3 ಜನರನ್ನ ಕರೆಸಿ ಅವ್ರ ಮೇಲೆ ವಿಚಾರಣೆ ಮಾಡಿಸ್ತಾರೆ. ಆವಾಗ ಆ 3 ಜನರು ವಾಲಂಟಿಯರ್ ಆಗಿ ಲೈಟ್ ಡಿಟೆಕ್ಟರ್ ಟೆಸ್ಟಿಗೆ ಒಳಗಾದರು. ಲೈಟ್ ಡಿಟೆಕ್ಟರ್ ಟೆಸ್ಟಿಗೆ ಒಳಗಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಿದರು. ಅದು ಅಪ್ರೂವ್ ಆಯಿತು, ಅವ್ರನ್ನ ಡಿಸ್ಚಾರ್ಜ್ ಮಾಡಿದರು. 2016ರಲ್ಲಿ ಇಷ್ಟೆಲ್ಲ ಘಟನೆ ಆದ ನಂತರ ಈ ಕೋರ್ಟು ಕೇಸ್ ಮುಂದುವರಿತಾನೆ ಇತ್ತು. 2019ರಲ್ಲಿ ಮತ್ತೊಮ್ಮೆ ಹುಡುಗಿಯ ತಾಯಿ ತಂದೆ ಹೋಗಿ ಇಲ್ಲ ಮತ್ತೆ ಅವ್ರನ್ನ ಕರಿಬೇಕು ಅಂತ ಹೇಳಿದರು ಅವರು. ಆವಾಗ ಜಡ್ಜ್ಗಳೆಲ್ಲ ಚೇಂಜ್ ಆಗಿದ್ರು. ಒಬ್ಬಳು ಹೆಣ್ಣು ಮಗಳು ಜಡ್ಜ್ ಆಗಿದ್ಲು. ಅವಳು ಭಾಳ
ವುಮನ್ ಲಿಬರೇಷನ್ ಅವಳು ಇಲ್ಲ ಖಂಡಿತ ಅವ್ರನ್ನ ಹಿಡಿಬೇಕು ಅಂತ ಹೇಳಿ ಮತ್ತೆ ಆ 3 ಜನರು ಮತ್ತೆ ಕರೆದು. ಅವಾಗ ಈ 3 ಜನರು ಹೈಕೋರ್ಟಿಗೆ ಹೋಗಿ ಮತ್ತೆ ಏನು ಲೈ ಡಿಟೆಕ್ಟರ್ ಟೆಸ್ಟ್ ಪ್ರೂಫ್ ಇತ್ತು ಅದನ್ನು ತೋರಿಸಿ ಹೈಕೋರ್ಟಿಂದ CBI ಕೋರ್ಟಿಗೆ ಆದೇಶ ಕಳಿಸಿ ಅವ್ರು ಹೊರಗೆ ಬಂದರು. ಇದಿಷ್ಟು ಆ ಪ್ರಕರಣದಲ್ಲಿದ್ದಂಥದ್ದು. ಉಳಿದದೆಲ್ಲ ಕೇಸ್ ಬಿಲ್ಟ್. ಯಾರು ಅವ್ರನ್ನ ಕೊಲೆ ಆದರೂ, ಅವ್ರ ಸಾಕ್ಷಿಗಳು ಕೊಲೆ ಆದ ಸಾಕ್ಷಿಗಳು ಇರಲೇ ಇಲ್ಲ. ಎಲ್ಲವೂ ಅದರೊಳಗೆ ಹೇಳಕ್ಕೆ ಪುರ್ಸೊತ್ತಿಲ್ಲ. ಬಟ್ ಇಟ್ಸ್ ಆಲ್ ಬಿಲ್ಟ್ ಅಪ್ ಕೇಸ್. ಆ್ಯಂಡ್ ತಿಮರೋಡಿ ಮಹೇಶ್ ಶೆಟ್ಟಿ ಅದ್ಭುತ ಮಾತುಗಾರ. ಸುಳ್ಳನ್ನು ಅತ್ಯಂತ ದಿನಕ್ಕೊಂದು ಹೊಸ ಸುಳ್ಳುಗಳನ್ನು ಸೃಷ್ಟಿಸಬಲ್ಲಂಥ ಸಾಮರ್ಥ್ಯ ಉಳ್ಳವನು. ಅವನ ಮಾತುಗಾರಿಕೆ ಅವನಿಗೆ ಈ ಸಮಯಕ್ಕಾಗಲೇ ಅವನಿಗೆ ಹಣ ಬರಲಿಕ್ಕೆ ಶುರುವಾಗಿತ್ತು. ಅವನಿಗೆ ಬೇಕಾದಷ್ಟು ಹಣ ಬರ್ತಾ ಇತ್ತು. ಇದು ಟೂಲ್ ಕಿಟ್ ಆದದ್ದು 2018ರಲ್ಲಿ. ಇದು ಟೂಲ್ ಕಿಟ್ ಆದದ್ದು ಒಬ್ಬ ವ್ಯಕ್ತಿ. ಅವನು ಹಿ ವಾಸ್ DC ಆಫ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಮೋದಿಯವರು ಧರ್ಮಸ್ಥಳಕ್ಕೆ ಬಂದಾಗ ಹಿ ವಾಸ್ ದಿ DC and I have personal contact with him. He resigned from his DC post opposing the right wing activism, and he went as a Congress ಪಾರ್ಟಿಯ ಮೀಡಿಯಾ ಕ್ಯಾಂಪೇನರ್ ಆಗ್ಬಿಟ್ಟು ಎಲೆಕ್ಷನ್ಗೆ ಅವನು ಹೋದ. ಅವನು ಡಿಸೈಡ್ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಒಗ್ಗಟ್ಟನ್ನು ಒಡಿಬೇಕಿದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ 2 ಫೋರ್ಸಸ್. ಅದಕ್ಕೆ ಬೆಸ್ಟ್ ಆಪರ್ಚುನಿಟಿ ಸೌಜನ್ಯ ಪ್ರಕರಣ. ಹೆಗ್ಗಡೆ ಅವ್ರನ್ನ ಇದಕ್ಕೆ ಮುಂದೆ ತಂದರೆ ಅರ್ಧವಾಸಿ ಜನರು ಹೆಗ್ಗಡೆ ಅವ್ರ ಕಡೆಗಿರ್ತಾರೆ, ಅರ್ಧವಾಸಿ ಹಿಂದೂಗಳು ಬೇರೆ ಆಗ್ತಾರೆ. ಆಗ ಎಲೆಕ್ಷನ್ ಗೆಲ್ಬೋದು ಅಂತ. ಆಗ ಈ ಒಂದು ಇದನ್ನು ಮಾಡಿದರು. ಸೊ ಕ್ಯಾಸ್ಟ್ ವೈಸ್ ಅವ್ರು ಡಿವೈಡ್ ಮಾಡಿದ್ರು. ಸೌಜನ್ಯ ಗೌಡ್ರನ್ನ ಡಿವೈಡ್ ಆದರು. ಹಾಗೆ ಬೇರೆ ಬೇರೆಯವ್ರನ್ನ ಡಿವೈಡ್ ಮಾಡಿ ಬಹಳ ದೊಡ್ಡ ಒಂದು ಪ್ರಕರಣ. ಬಹಳ ದುಡ್ಡು ಖರ್ಚಾಗಿದೆ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗಿದೆ. ತಿಮರೋಡಿಯ ಸೋಮನಾಥ್ ನಾಯಕನ ಕೆಪಾಸಿಟಿಗಿಂತ ಜಾಸ್ತಿ ದುಡ್ಡು ಇಲ್ಲಿ ಖರ್ಚಾಯಿತು. ಸೊ ಅದನ್ನು ಆ ಹಣವನ್ನು ಬಂದದ್ದು ಎಲ್ಲಿಂದ ಅನ್ನುವಂಥದ್ದು ಇವತ್ತು ಹೇಳಬೇಕು. ಯಾಕೆಂದರೆ ಪ್ರತಿ ವಾರ ಪಬ್ಲಿಕ್ ಸ್ಪೀಚ್ ಆಗ್ತಾ ಇತ್ತು. ಪ್ರತಿ ವಾರದ ಸ್ಪೀಚಿಗೆ ಏನಿಲ್ಲ ಅಂದರೂ 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾಗ್ತಾ ಇತ್ತು. ಕೋಟ್ಯಾಂತರ ರೂಪಾಯಿ ಹಣ ಇದಕ್ಕೆ ಹರಿದು ಬಂತು ಟು ಕ್ರಿಯೇಟ್ ಅನ್ ಇಂಪ್ರೆಷನ್ ದಟ್ ಧರ್ಮಸ್ಥಳ ಆಲ್ ಈಸ್ ನಾಟ್ ವೆಲ್. ಬಟ್ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅನ್ನೋಂಥದ್ದು ಒಪ್ಪಿಗೆ ಕೂಡ ಎಲ್ಲರಲ್ಲಿ ಗೊತ್ತಿತ್ತು. ಆದರೆ ಹಿಂದೂ ಡಿವೈಡ್ ಮಾಡ್ಬೋದು ಅನ್ನುವಂಥದ್ದು ಭಾಳ ಒಂದು ಇದಾಯಿತು. ಸೊ 2019ರಲ್ಲಿ ಇದು ಆಯಿತು. ಬಟ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ MLA ಸೀಟ್ನಲ್ಲಿ ಕೂಡ ಅವರಿಗೆ ಗೆಲ್ಲಿಕ್ಕಾಗಲಿಲ್ಲ. ಆ್ಯಂಡ್ ದಿಸ್ ಮ್ಯಾನ್ ಹೂ ಆರ್ ದಿ ಮೀಡಿಯಾ ಲೀಡರ್ ಆಫ್ ಕರ್ನಾಟಕ ಸ್ಟೇಟ್ ಅಸೆಂಬ್ಲಿಯಲ್ಲಿ ಅವ್ರನ್ನ ಡೆಲ್ಲಿಗೆ ಡ್ರಾಫ್ಟ್ ಮಾಡಿ and then later on he contested for election from Tamil Nadu, and today he is an honorable MP. But he continued the policy of dividing Dakshina Kannada Jilla on the lines of caste and creed and projecting Dharmasthala as the enemy of people. But ಇದಕ್ಕೆ ಇನ್ನೂ ಶತ್ರುಗಳು ಇದ್ದಾರೆ. 2022ನಲ್ಲಿ ಇದಕ್ಕೆ ಅಡಿಷನಲ್ ಫೋರ್ಸ್ ಬಂದದ್ದು. ಏನು ಈ ಸಂತೋಷ್ ರಾವ್ ಕೊಲೆಗಾರ ಅಂತೇಳಿ 8 ವರ್ಷಗಳ ಕಾಲ ಕೇಸ್ ನಡೀತು. ಅವನು ಡಿಸ್ಚಾರ್ಜ್ ಆದ ಫಾರ್ ವಾಂಟ್ ಆಫ್ ಪ್ರಾಪರ್ ಎವಿಡೆನ್ಸ್. ಆಗ ಅವರು ಮಾಡಬೇಕಿತ್ತು, ಒಂದು ಹೈಕೋರ್ಟಿಗೆ ಹೋಗಬೇಕಿತ್ತು. ಇಟ್ ವಾಸ್ ಅ CBI ಕೋರ್ಟ್ ಡಿಸಿಷನ್. ಅವರು ತಂದೆ ತಾಯಂದ್ರು ಹೋಗಲೇ ಇಲ್ಲ. ದೇ ಚೂಸ್ ಸ್ಟ್ರೀಟ್ ಫೈಟ್ ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಗೇಷನ್. ಅವರು ರಸ್ತೆ ಕಾಳಗವನ್ನೇ ಆಯ್ಕೆ ಮಾಡಿಕೊಂಡ್ರು. ಅದು ಧರ್ಮಸ್ಥಳದ ಮೇಲಿನ ಕಾಳಗವೇ ಆಗಿತ್ತು, ವೀರೇಂದ್ರ ಹೆಗ್ಗಡೆ ಅವ್ರ ಮೇಲಿನ ಕಾಳಗವೇ ಆಗಿತ್ತು. ಸೊ ಇಲ್ಲಿ ಸಾಕ್ಷಿಯನ್ನ ಕೇಳಿದ್ವಿ, ಸಾಕ್ಷಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಟ್ಟರೆ ಇವತ್ತಿನವರೆಗೆ ಅವ್ರಿಗೆ ಸಾಕ್ಷಿ ಕೊಡ್ಲಿಕ್ಕಾಗಿಲ್ಲ. ಧರ್ಮಸ್ಥಳದ ಮೇಲೆ ಆರೋಪ ಮಾಡುವಂಥದ್ದೇ ಆಗಿತ್ತು. ಈ ನಡುವೆ 2013ರಲ್ಲಿ ಬೆಳ್ತಂಗಡಿ ಠಾಣೆಯಿಂದ RTI ಮುಖಾಂತರ ತೆಗೆಸಿದಂತ ಒಂದು ಪ್ರಕರಣ ಏನಂದ್ರೆ 467 ಅಸಹಜ ಸಾವುಗಳು, ರಿಮೆಂಬರ್ ಅನ್ಯಾಚುರಲ್ ಡೆತ್ಸ್ ಧರ್ಮಸ್ಥಳದಲ್ಲಿ ಆಗಿದೆ ಅಂತ. ಈ ಅನ್ಯಾಚುರಲ್ ಡೆತ್ಸ್ ಎಲ್ಲವೂ ಕೂಡ ವೀರೇಂದ್ರ ಹೆಗ್ಗಡೆ ಅವರ ಪಟೇಲಂನವರೇ ಮಾಡಿಸಿದ್ದು ಅನ್ನುವಂಥ ಒಂದು ಆರೋಪ. ಅದಕ್ಕೆಲ್ಲವೂ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ 2013ರಿಂದ ಇದು ಇದ್ದದ್ದೇ. ಈ ದೊಡ್ಡ ಪ್ರಕರಣ ಇತ್ತು. ಇದು 2013ರಿಂದ 467 ಕೊಲೆಗಳು ಧರ್ಮಸ್ಥಳದಲ್ಲಿ ಆಗಿವೆ, ಅಥವಾ ಅಸಹಜ ಸಾವುಗಳೆಲ್ಲ ಕೊಲೆಗಳೇ. ಇದಕ್ಕೆ ಪೊಲೀಸ್ನವರು ಏನು ಉತ್ತರ ಕೊಡೋದಿಲ್ಲ. ಯಾಕಂದ್ರೆ ಅದು ರಸ್ತೆ ಮೇಲೆ ಆಗ್ತಾ ಇರ್ತಕ್ಕಂಥ ಆರೋಪಗಳು. ಪೊಲೀಸ್ನವರು ಉತ್ತರ ಕೊಡೋದಿಲ್ಲ. ಪೊಲೀಸ್ನವರು ಎಲ್ಲ ಅಸಹಜ ಸಾವುಗಳಿಗೆ ಮಹಾಜರಾಗಿದೆ, ಆಗಬೇಕಾದ ಕೆಲಸ ಆಗಿದೆ. ಅದು ಅವ್ರ ಡಿಪಾರ್ಟ್ಮೆಂಟ್ ಅಲ್ಲ. ಅವ್ರು ಮಾಡೋರ್ತಾ ಇರೋದು ಆರೋಪ ಧರ್ಮಸ್ಥಳದ ಮೇಲೆ. ಇನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಅವರಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಅವರೇ ದೇವರು. ಅವರು ಹೋಗಿ ಕೋರ್ಟಲ್ಲಿ ನಿಂತ್ಕೊಂಡು ನನಗೆ ಆರೋಪ ಮಾಡ್ತಿದ್ದಾರೆ, ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅನ್ನುವಂಥದ್ದು ಅವ್ರ ಕೈಲಿ ಸಾಧ್ಯ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಈ ವೀಕ್ನೆಸ್ಸನ್ನು ಈ ಯಾರೋ ಹೋರಾಟಗಾರರು ಚೆನ್ನಾಗಿ ಬಳಕೆ ಮಾಡಿಕೊಂಡು ಇವತ್ತಿನವರೆಗೆ ಅದು ಮಾಡೋಕ್ಕಾಗಿಲ್ಲ. ಎನಿವೆ, ಈ ನಡುವೆ ಕೂಡ ಹೆಗ್ಗಡೆ ಅವರು ತನ್ನ ಒಂದು ಪವರ್ ಆಫ್ ಅಟಾರ್ನಿಯನ್ನು ಕೊಟ್ಟು ಸೋಮನಾಥ್ ನಾಯಕನ ಮೇಲೆ ಕೇಸ್ ಹಾಕಿ, ಆ ಕೇಸು ಮುಂದುವರೆದು ಸುಪ್ರೀಂ ಕೋರ್ಟಿನವರಿಗೆ ಹೋಗಿ ಏನು ಆರೋಪಗಳು ಮಾಡ್ತಾ ಇರ್ತಕ್ಕಂಥ ಸೋಮನಾಥ್ ನಾಯಕ 4 ತಿಂಗಳ ಕಾಲ ಜೈಲ್ ಟರ್ಮನ್ನು ಮುಗಿಸಿ ಅವನು ಬಂದಿದ್ದಾನೆ. ತಿಮರೋಡಿ ಮಹೇಶ್ ಶೆಟ್ಟಿಯ ಮೇಲೆ ಸುಮಾರು 20 ಕೋಟಿಯ ಕೇಸುಗಳು
ಹರ್ಷೇಂದ್ರ ಕುಮಾರ್ ಅವರು ಹಾಕಿದ್ದಾರೆ, ನಿಶ್ಚಲ್ರವರು ಹಾಕಿದ್ದಾರೆ, ಅದು ನಡೀತಾ ಇದೆ. ಈಗ ಈಗಿನ ಯೂಟ್ಯೂಬರ್ಸ್ ಯಾರು ಬಂದಿದ್ದಾರೆ ಅವರ ಮೇಲೆ 30 ಕೋಟಿಯ ಕೇಸು ಜಡ್ಜ್ ಕೂತಿದ್ದಾರೆ. ಇಲ್ಲಿ ತಮಾಷೆ ಏನು ಅಂತಂದ್ರೆ, ನೀವು ಕೇಸ್ ಹಾಕಿದ್ರೆ ನಮ್ಮನ್ನ ಯೂಟ್ಯೂಬರ್ಸ್ನ ನೀವು ನಿಯಂತ್ರಣ ಮಾಡ್ತಾ ಇದ್ದೀರಿ, ವಾಕ್ ಸ್ವಾತಂತ್ರ್ಯ ಹಿಡಿತೀರಿ ಅಂತೇಳಿ. ನೀವು ಕೇಸ್ ಹಾಕದಿದ್ರೆ ಅವ್ರ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಸುಳ್ಳಿನ ಸರಮಾಲೆಗಳನ್ನ ಕಟ್ತಾ ಹೋಗ್ತಾರೆ. ಯಾವುದ್ರಲ್ಲೂ ಸತ್ಯ ಇಲ್ಲ. ಅದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದೆ. ನನ್ನ ಸಮಯ ಮೀರ್ತಾ ಬಂದಿದೆ, ಅದರಿಂದ ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಬ್ಬ ಹೊಸಬ ಸೇರಿಕೊಂಡದ್ದು 2019ರಲ್ಲಿ ಗಿರೀಶ್ ಮಟ್ಟಣ್ಣನವರು. ಗಿರೀಶ್ ಮಟ್ಟಣ್ಣನವರು ಅವನು ಬಾಂಬ್ ಬ್ಲಾಸ್ಟ್ ಕೇಸಿ ಆರೋಪಿ, ಜೈಲಿಗೆ ಹೋಗಿ ಬಂದವನು. ಅವನ ತಿಮರೋಡಿ ಮಹೇಶ್ ಶೆಟ್ಟಿ ನೋನ್ ಗೂಂಡ, ಅವನು ಇದರಲ್ಲಿ ಒಂದು ರೌಡಿ ಲಿಸ್ಟಲ್ಲಿ ಇರುವಂಥವನು. ಸೋಮನಾಥ್ ನಾಯಕ ಜೈಲಿಗೆ ಹೋಗಿ ಬಂದಂಥವನು. ಸೊ ಇವರೆಲ್ಲ ಸೇರಿಕೊಂಡು ಧರ್ಮಸ್ಥಳ ಇವತ್ತಿನವರೆಗೆ ಒಂದು ಕೇಸ್ ಆಗದ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ FIR ಆಗೋದಕ್ಕೋಸ್ಕರ ಪ್ರಾರಂಭ ಆದಂಥ ಹೋರಾಟ. ನೆನ್ಪಿಟ್ಟುಕೊಳ್ಳಿ, ಜೈಲಿಗೆ ಕಳಿಸ್ಲಿಕ್ಕಲ್ಲ ಈ ಹೋರಾಟ, ಹೆಗ್ಗಡೆ ಅವ್ರ ಮೇಲೆ ಒಂದು FIR ಆಗಬೇಕು. ಹೆಗ್ಗಡೆ ಅವ್ರ ಮೇಲೆ FIR ಆದರೆ ಅವರಿಗೆ ಇರಬೇಕಾದಂಥ ಸ್ಥಾನಮಾನಗಳು ಇರೋದಿಲ್ಲ. FIR ಆದರೆ ಎಷ್ಟೋ ವರ್ಷಗಳ ಕಾಲ ಕೇಸ್ ನಡೆಸ್ಬೋದು. FIR ಆಗಿಲ್ಲ ಇದುವರೆಗೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಒಂದು ಪೊಲೀಸ್ FIR ಆಗಿಲ್ಲ. ಅವರಿಗೆ 2001ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಬಂತು. 2015ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಬಂತು. 2017ರಲ್ಲಿ ಮೋದಿಯವರೇ ಧರ್ಮಸ್ಥಳಕ್ಕೆ ಬಂದು ಹೋದರು. ಮೋದಿಯವರೇ ಧರ್ಮಸ್ಥಳಕ್ಕೆ ಬಂದು ಹೋಗಿದ್ದಾರೆ. CBI ಇನ್ವೆಸ್ಟಿಗೇಷನ್ ಮಾಡಿದೆ. ಮೋದಿಯವರು ಬರೋದಿದ್ರೆ ನನಗನ್ಸುತ್ತೆ ಯಾವುದೇ ಒಂದು ಎನ್ಕ್ವೈರಿ ಮಾಡದೆ ಬರೋದಿಲ್ಲ. ಮತ್ತು ಹೆಗ್ಗಡೆ ಅವರ ಬಗ್ಗೆ ಆ ರೀತಿಯ ಒಂದು ಹೊಗಳಿಕೆ ಬೇಕೇ ಇರೋದಿಲ್ಲ. ಮೋದಿಯವರು ಹೆಗ್ಗಡೆ ಅವ್ರ ಬಗ್ಗೆ ಹೇಳ್ತಾರೆ, ಈ ರೀತಿ ಹೇಳ್ತಾರೆ, 52 ವರ್ಷಗಳ ತಪಸ್ಸು ಮಾಡಿ ಯಾವುದೇ ಆರೋಪಗಳಿಗೆ ಅಂಜದೆ ತನ್ನ ಜೀವನವನ್ನ ಸಮರ್ಪಣೆ ಮಾಡಿಕೊಂಡಂತ ಒಬ್ಬ ವ್ಯಕ್ತಿ ಇದ್ರೆ ಅದು ವೀರೇಂದ್ರ ಹೆಗ್ಗಡೆ ಅಂತ ಮೋದಿ ಅವರು ಹೇಳಿರುವಂತ ಮಾತು. ಆ ವಿಷಯ ಬೇಡೋಣ. ಸೊ ಇದು ಕೇಸಿಗೆ ಬರೋಣ. ಸೊ ಈ ಕೇಸ್ನಲ್ಲಿ 467 ಅಸಹಜ ಸಾವುಗಳನ್ನ ಪುನಃ ಮಾಡಬೇಕು ಅನ್ನುವಂಥ ದೊಡ್ಡ ಹೋರಾಟ 2013ರಿಂದ ಇತ್ತು. ಇದಕ್ಕೆ ಬಲ ಬಂದದ್ದು ಹಣ ಬಂದ ನಂತರ. ಹಣ ಬಂದದ ನಂತರ ಅಂತಂದ್ರೆ ಯಾವಾಗ ಗಿರೀಶ್ ಮಟ್ಟಣ್ಣನವರಿಗೆ ಸೇರ್ಕೊಂಡ್ರು ಆಗ ಹಣದ ಹರಿವು ಈ ಇದಕ್ಕೆ ಬರಕ್ಕೆ ಶುರುವಾಯಿತು. ಐ ಥಿಂಕ್ ಒಂದೊಂದು ವಿಡಿಯೋ AI ವಿಡಿಯೋ ಮಾಡೋದಕ್ಕೆ 35ರಿಂದ 40 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಂಥದ್ದು ದಿನ ಒಂದು ವಿಡಿಯೋ ಬಿಡ್ತಾ ಇದ್ದಾರೆ. ಅದರೊಳಗೆ ಸತ್ಯ ಇದ್ರೆ ಸಾಕ್ಷಿಗಳನ್ನು ಕೊಡಬೇಕು. ಅವ್ರು ಸಾಕ್ಷಿಗಳನ್ನು ಕೊಡಲ್ಲ, ರಸ್ತೆ ಕಾಳಗಳನ್ನು ಮಾತ್ರ ಮಾಡ್ತಾರೆ. CBI ಇಂದ ತನಿಖೆ ಆಗಿದೆ, COD ಇಂದ ತನಿಖೆ ಆಗಿದೆ, ಪೊಲೀಸಿಂದ ತನಿಖೆ ಆಗಿದೆ, ತನಿಖೆ ಸರಿಯಾಗಿಲ್ಲ ಅಂತ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ. 467 ಅಸಹಜ ಸಾವುಗಳಾಗಿವೆ, ಅದ್ರ ತನಿಖೆ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೊಸ ಹೇಳ್ತಾ ಬರ್ತಾರೆ. ಮತ್ತೆ ಅದಕ್ಕೆ ಹೆಗ್ಗಡೆ ಅವ್ರನ್ನ ಯಾಕೆ ಲಿಂಕ್ ಮಾಡ್ತಾರೆ ಅಂದ್ರೆ, ಹೆಗ್ಗಡೆ ಅವರು ಭೂದಾಹಿಗಳಾಗಿದ್ರು, ಅವರು ಭೂಮಿಯ ಬಗ್ಗೆ ಬಹಳ ಅವರು ಲ್ಯಾಂಡ್ ಮಾಫಿಯಾ ನಡೆಸ್ತಾರೆ, ಅವರು ಸಾಲ ಕೊಟ್ಟು ದುಡ್ಡು ಮಾಡ್ತಾ ಇದ್ದಾರೆ, ಅವರು ಹೆಣ್ಣುಗಳನ್ನು ಬಿಡೋದಿಲ್ಲ, ಈ ರೀತಿಯ ಹೆಗ್ಗಡೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ನೇರ ಆರೋಪಗಳನ್ನು ಅವರು ಮಾಡಿದ್ದಾರೆ. ಇದೆಲ್ಲವನ್ನು ನಾನು ಕಂಡಿದ್ದೇನೆ. ಯಾಕೆಂದರೆ ಧರ್ಮಸ್ಥಳದಲ್ಲಿ ನಾನು ರಾತ್ರಿ 12 ಗಂಟೆಗೆ ಓಡಾಡಿದ್ದೇನೆ, ನಾನು ಹೆಂಡತಿ ಮಕ್ಕಳ ಜೊತೆ ಓಡಾಡಿದ್ದೇನೆ. ಅತ್ಯಂತ ಪ್ರಶಾಂತವಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಯಾರಿಗೂ ಯಾವ ಅಂಜಿಕೆಯೂ ಇಲ್ಲ. 2017ರ ಸುಮಾರಿಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ಸ್ಥಾಪನೆ ಆಯಿತು. ಅದಕ್ಕೆ ಮೊದಲು ಇಲ್ಲಿ ಪೊಲೀಸ್ ಸ್ಟೇಷನ್ನೇ ಇರಲಿಲ್ಲ. ಆದರೂ ಇಲ್ಲಿ ಏನು ಹೆದರಿಕೆ ಅಂದ್ಕೊಳ್ಳೋಂಥದ್ದೇನಿರಲಿಲ್ಲ. ಏನಾರು ಅಂಡರ್ ವರ್ಲ್ಡ್ ಏನಾರು ಆಗ್ತಿತ್ತು, ಅದು ನಮ್ಗೆ ಗೊತ್ತಾಗುವಂಥದ್ದು ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಒಂದು ಮಾತ್ರ ನಾನು ಹೇಳ್ತೇನೆ, ಇಲ್ಲಿ ಖಿನ್ನತೆ, ಡಿಪ್ರೆಷನ್ ಇದ್ದವರು ಧರ್ಮಸ್ಥಳಕ್ಕೆ ಬರ್ತಾರೆ, ಲವ್ ಮಾಡಿದವರು ಧರ್ಮಸ್ಥಳಕ್ಕೆ ಓಡಿ ಬರ್ತಾರೆ, ಮನೆಯಿಂದ ತಪ್ಪಿಸಿಕೊಂಡವರು ಧರ್ಮಸ್ಥಳಕ್ಕೆ ಓಡಿ ಬರ್ತಾರೆ. ಇದಕ್ಕೆ ಸಾಕ್ಷಿಗಳು ನಾನೇ ಎಷ್ಟು ಸಾಕ್ಷಿಗಳನ್ನು ಕೊಡಬಲ್ಲೆ. ಧರ್ಮಸ್ಥಳಕ್ಕೆ ಬರುವಂಥದ್ದು ಇಟ್ಸ್ ವೆರಿ ಕಾಮನ್. ವೆನ್ ಅ ಪರ್ಸನ್ ವಿತ್ ಡಿಪ್ರೆಷನ್ ಹ್ಯಾಸ್ ಕಮ್ ಟು ಧರ್ಮಸ್ಥಳ, ಇಟ್ಸ್ ಕ್ವೈಟ್ ಪಾಸಿಬಲ್ ದಟ್ ದೇ ಮೇ ಕಮಿಟ್ ಸುಯಿಸೈಡ್. ಮತ್ತೆ ನೇತ್ರಾವತಿ ನದಿಯಲ್ಲಿ ಸುಳಿ ಇರುವಂಥ ಕ್ಷೇತ್ರಗಳು ಬಹಳಷ್ಟು ಕಡೆ ಸುಳಿಗಳಿದೆ. ನದಿಯ ಬಗ್ಗೆ ಗೊತ್ತಿಲ್ಲದ ಅನೇಕ ಘಟ್ಟದ ಮೇಲಿನವರು ಬಂದು ಸುಳಿಗೆ ಸಿಕ್ಕಿ ಸತ್ತವರಿದ್ದಾರೆ. ದಿನಗಟ್ಟಲೆ, ವಾರಗಟ್ಟಲೆ ಹೆಣ ಸಿಗದೆ ಇದ್ದದ್ದುಂಟು. ನನ್ನದೇ ಆದಂಥ ಶೌರ್ಯ ತಂಡ ಇದೆ. ಶೌರ್ಯ ತಂಡದವರನ್ನು ನಾನೇ ಕಳಿಸ್ತಾ ಇದ್ದೆ ಹೆಣ ಹುಡುಕಿ ಎತ್ತೋದಕ್ಕೆ. ಯಾಕೆಂದರೆ ಇದು ಸೊ ಇದೆಲ್ಲ ಕೇಸುಗಳಲ್ಲಿ ನಾವು ಕಂಡುಕೊಂಡಂತೆ ಅನೇಕ ಪ್ರಕರಣಗಳು ಇದೆ. ಮತ್ತೆ 467 ಪ್ರಕರಣಗಳು ಸಾವಿಂದು ಅಂತ ಏನು ಹೇಳ್ತಾರೆ, ಅದು ಧರ್ಮಸ್ಥಳದ್ದಲ್ಲ, ಬೆಳ್ತಂಗಡಿ ತಾಲೂಕಲ್ಲಿ. ಯಾಕೆಂದರೆ ಇಡೀ ಬೆಳ್ತಂಗಡಿ ತಾಲೂಕಿಗೆ ಒಂದೇ ಪೊಲೀಸ್ ಸ್ಟೇಷನ್ ಇದ್ದದ್ದು ಅದು ಬೆಳ್ತಂಗಡಿಯಲ್ಲಿ. ಅಸಹಜ ಸಾವುಗಳೆಲ್ಲ ರೆಕಾರ್ಡ್ ಆದದ್ದು ಅದು ಬೆಳ್ತಂಗಡಿಯಲ್ಲಿ. 467 ಸಾವುಗಳು ಬೆಳ್ತಂಗಡಿ ತಾಲೂಕಿನಲ್ಲಿರ್ತಕ್ಕಂಥ 80 ಗ್ರಾಮಗಳು, 41 ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿರ್ತಕ್ಕಂಥ 467 ಸಾವುಗಳು, 20 ವರ್ಷದ ಇತಿಹಾಸವನ್ನು ಅವ್ರು ಹೇಳ್ತಾ ಇದ್ದಾರೆ.
ಅದರಿಂದ ಇದು ಸರಿಯಾಗಿ ಆಲೋಚನೆ ಮಾಡಿದರೆ ಎಲ್ಲ ಸಾವುಗಳು ಎಲ್ಲೆಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ, ಎಲ್ಲಿ ಬೆಂಕಿ ಬಿತ್ತೋ, ಎಲ್ಲೇ ಆಕ್ಸಿಡೆಂಟ್ ಆಗಿ ಸತ್ರೋ, ಇವೆಲ್ಲವೂ ಅಸಹಜ ಸಾವುಗಳಾಗಿರ್ತದೆ. ಹಾರ್ಟ್ ಅಟ್ಯಾಕ್ ಆಗಿದೆ, ಅದು ಇದಾಗಿರುತ್ತೆ, ಅಸಹಜ ಸಾವುಗಳಾಗಿರುತ್ತೆ. ಇದೆಲ್ಲವನ್ನು ತಂದೀಗ ಧರ್ಮಸ್ಥಳದ ಮೇಲೆ ಇಟ್ಟು ಮಾಡಿದರು. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಯಾವುದೇ ಉತ್ತರ ಇಲ್ಲ, ಯಾಕೆಂದರೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಅನುಸರಿಸಿದ ಮಾರ್ಗ ಅಂತ ಹೇಳಿದರೆ, ಧರ್ಮಸ್ಥಳದ ಒಬ್ಬ ಕಾರ್ಯಕರ್ತನೇ ಬಂದು ನಾನು ಹೆಣ ಹೂತಿದ್ದೇನೆ ಅಂತ ಹೇಳಿದರೆ ಅದಕ್ಕೆ ಖಂಡಿತ ಅದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ ಅಂತೇಳಿ ಅವರು ಧರ್ಮಸ್ಥಳದ ಒಬ್ಬ ವ್ಯಕ್ತಿಯನ್ನೇ ಯಾರೋ ವ್ಯಕ್ತಿ ಅಂತ ನಮಗೆ ಗೊತ್ತಿಲ್ಲ, ಆ ಧರ್ಮಸ್ಥಳದ ಒಬ್ಬ ಕೆಲಸ ಮಾಡಿದವನು, 20 ವರ್ಷ ಕೆಲಸ ಮಾಡಿದವನು, 94ರಿಂದ 2014ವರೆಗೆ ನಾನು ಕೆಲಸ ಮಾಡಿದ್ದೇನೆ, ನಾನು 100 ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳಿಕೊಂಡು ಅವನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇದಕ್ಕೆ ಕೂಡ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ, ಹೆಗ್ಡೆ ಅವರು ಹೇಗೆ CBI ಪ್ರಕರಣಕ್ಕೆ ಅನಿಕೆ ಮಾಡಿಕೊಂಡ್ರು, ಹಾಗೆ ಇದನ್ನು ಕೂಡ ನೀವು SIT ಏನಾದರೂ ಮಾಡಿ ಏನು ಬೇಕಾದ್ರೂ ಮಾಡಿ ಸತ್ಯ ಕಂಡುಹಿಡಿಯಿರಿ ಅಂತೇಳಿ ಹೆಗ್ಡೆ ಅವರು ನಿರಮ್ಮಳವಾಗಿ ಹೇಳಿದ್ದಾರೆ. ಅದೇ ಪ್ರಕಾರ SIT ತನಿಖೆ ಆಗ್ತಾ ಇದೆ. ನೀವು ಪರಿಣಾಮವನ್ನು ಆಲ್ರೆಡಿ ನೋಡ್ತಾ ಇದ್ದೀರಾ. 13 ಸೈಟ್ ಆಯಿತು, ಯಾವ ಸೈಟಲ್ಲೂ ಹೆಣವೂ ಸಿಗಲಿಲ್ಲ, ಮೂಳೆಯೂ ಸಿಗಲಿಲ್ಲ, ಏನಿಲ್ಲ. ಒಂದರಲ್ಲಿ ಮೂಳೆ ಸಿಕ್ಕಿದೆ. ವಿಧಿವಿಧಾನ ತಜ್ಞರು ಏನು ಹೇಳ್ತಾರೆ ಅಂದರೆ, ಒಂದು ಮೂಳೆ ಅದು 20 ವರ್ಷಗಳಿಂದ ಈಚೆದು ಅಂತ ಹೇಳಬೇಕಿದ್ರೆ ಕನಿಷ್ಠ 120 ಮೂಳೆ ಸಿಗಬೇಕಂತೆ. ಮನುಷ್ಯನ ದೇಹದಲ್ಲಿ 256 ಮೂಳೆಗಳಿರ್ತದೆ. 120 ಮೂಳೆ ಆದರೂ ಸಿಕ್ಕರೆ ಮಾತ್ರ ಅದೊಂದು ಇತ್ತೀಚಿನ ಒಂದು ಹೂತಿದ ಪ್ರಕರಣ ಅಂತ ಹೇಳ್ಬೋದಂತೆ. ಇದರೊಳಗೆ ಎಷ್ಟು ಮೂಳೆ ಸಿಕ್ಕಿದೆ ನಮಗೆ ಗೊತ್ತಿಲ್ಲ. ಸೊ ಇವತ್ತು ನಿಮಗೆ ಮೂಳೆಗಳಂತೂ ಸಿಕ್ಕಿಲ್ಲ, ಡೆಡ್ ಬಾಡಿಗಳು ಸಿಕ್ಕಿಲ್ಲ. ಇದೊಂದು ಅವರ ಸುಳ್ಳಿನ ಸರಮಾಲೆಗೆ ಇದೊಂದು ಸೇರಿದೆ. ಇವಾಗ ಅದಕ್ಕೆ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಇನ್ನೂ ಹೊಸ ಸುಳ್ಳುಗಳನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಮಾತ್ರ ಹೇಳ್ತೇನೆ, ಇದು ದೊಡ್ಡ ಸುಳ್ಳಿನ ಕಾರಸ್ಥಾನ ಧರ್ಮಸ್ಥಳದ ವಿರುದ್ಧ ನಡೆದಿದೆ, ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ನಡೆದಿದೆ, ಮತ್ತು ಮುಖ್ಯವಾಗಿ ಹರ್ಷೇಂದ್ರರ ವಿರುದ್ಧ ನಡೆದಿದೆ. ಬಟ್ ಇದರೊಳಗೆ ಸತ್ಯ ಇಲ್ಲ. ಯಾವುದೇ ರೀತಿಯ ತನಿಖೆ ನಡೆದರೂ ಕೂಡ ಸತ್ಯ ಇಲ್ಲ. ಇವತ್ತು ನಾನು ನಮ್ಮ ದೇಶದ ಕಾನೂನಿನ ಬಗ್ಗೆ ತಿಳ್ಕೊಂಡವನಾಗಿದ್ದೇನೆ. ಯಾವ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದು DMK ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಕಿನಿಮೋಳಿಯವರು 2 ವರ್ಷ ಜೈಲಲ್ಲಿದ್ದರು, ಯಾವ ದೇಶದಲ್ಲಿ ಅನೇಕ ಧಾರ್ಮಿಕ ನಾಯಕರು ಜೈಲಿಗೆ ಹೋಗುವಂಥ ಪ್ರಸಂಗ ಬಂದಿದೆಯೋ ಅಂಥದ್ರಲ್ಲಿ CBI ತನಿಖೆ ಆದಾಗ ಎಳ್ಕಾಳಷ್ಟಾದರೂ ಅನುಮಾನಗಳಿದ್ದಿದ್ರೆ ಹೆಗ್ಡೆ ಕುಟುಂಬಕ್ಕೆ ಆಪತ್ತು ಬರಬೇಕಾಗಿತ್ತು. ಆದರೆ ಬಂದಿಲ್ಲ. ಸೊ ಐ ಆಮ್ ವೆರಿ ಶ್ಯೂರ್ ಆ್ಯಂಡ್ ಆಸ್ ಎ ವಿಟ್ನೆಸ್ ಟು ಆಲ್ ದೀಸ್ ಇಶ್ಯೂಸ್ ಐ ಕ್ಯಾನ್ ಡೇರ್ ಸೇ, ಇದು ಎಲ್ಲವೂ ಪ್ರಕರಣಗಳು ಎಲ್ಲವೂ ಕೂಡ ಕಪೋಲ ಕಲ್ಪಿತ, ಆದರೆ ಟೂಲ್ ಕಿಟ್ ನಿರ್ಮಾಣ ಆದದ್ದು. ಇತ್ತೀಚಿನ ದಿನಗಳಲ್ಲಿ ಈ MP ಲೆಫ್ಟ್ ವಿಂಗ್ನಿಂದ ಹಣ ಪಡೆದುಕೊಂಡು ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಇಫ್ ದೇರ್ ಇಸ್ ಎ genuine enquiry not on ಧರ್ಮಸ್ಥಳ but how this tool kit was established, how this tool kit was used, ಇದನ್ನು ಮಾಡಿದರೆ ಅನೇಕ ಹೊಸ ಸತ್ಯಗಳು ಕಂಡು ಬರುತ್ತದೆ ಅಂತ ನಾನು ತಿಳ್ಕೊಳ್ತೇನೆ. ಆದರೆ ಈ ಎಲ್ಲ ಪ್ರಕರಣಗಳಿಂದಾಗಿ ಧರ್ಮಸ್ಥಳದ ಆಡಳಿತದಲ್ಲಿ ಬಹಳಷ್ಟು ಬದಲಾವಣೆ ಆಯಿತು. ಬಹುಶಃ ಮುಖ್ಯವಾಗಿ ಅಲ್ಲಿಯ ಕಾರ್ಯಕರ್ತರಿಗೆ ಉತ್ತಮ ವೇತನ, ಉತ್ತಮ ವಸತಿ ವ್ಯವಸ್ಥೆಗಳು ಎಲ್ಲ ಆದವು. ಅದೇ ರೀತಿ ಈ ಎಲ್ಲ ಪ್ರಕರಣಗಳಿಂದಾಗಿ ಹೆಗ್ಗಡೆ ಅವರು ಕೂಡ ಪಾಠಗಳನ್ನು ತುಂಬ ಮೊದಲು ಎಲ್ಲರೂ ಅವರು ನಡೆದಿದ್ದೆ ಅಂತ ಹೇಳ್ಕೊಳ್ಳುವಂಥದ್ದು ಇವತ್ತು ವಿಚಾರ ಮಾಡಿ ಹೆಜ್ಜೆ ಇಡುವಂಥದ್ದನ್ನು ಅವರು ಕಲ್ತಿದ್ದಾರೆ. ಅವರ ಆಡಳಿತವನ್ನು ಬಹಳಷ್ಟು ಸರಿಪಡಿಸಿಕೊಂಡಿದ್ದಾರೆ. ಹಾಗಾಗಿ ಧರ್ಮಸ್ಥಳ ಇನ್ನೂ ಕೂಡ ಭಾಳ ಸ್ವಚ್ಛವಾಗಿ ಭಾಳ ಚೆನ್ನಾಗಿ ಮುಂಬರುವಂಥ ದಿನಗಳಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ಇದನ್ನು ಯಾರಿಗೂ ಈ ಧರ್ಮಸ್ಥಳವನ್ನು ಸರ್ಕಾರದ ಪರ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ದೇ ಹ್ಯಾವ್ ಟು ಗೋ ಟು ಸುಪ್ರೀಂ ಕೋರ್ಟ್ ಆರ್ ದೇ ಹ್ಯಾವ್ ಟು ಗೋ ಟು ಪಾರ್ಲಿಮೆಂಟ್. ಇದೆರಡೇ ಮಾರ್ಗ ಇರುವಂಥದ್ದು. ಅದು ಸಾಧ್ಯ ಇಲ್ಲ ಅಂತ ನನಗೆ ಅನಿಸುತ್ತೆ. ಈ ಹೆಗ್ಗಡೆ ಅವರು ನಿಜವಾಗಿ ಅವರು ಮಾಡಿರ್ತಕ್ಕಂಥ ಅನೇಕ ಕ್ಷೇತ್ರಗಳು ಇವತ್ತು 2 ಉದಾಹರಣೆ ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಒಂದು, ದೇಶದ ಪ್ರಪ್ರಥಮ ನ್ಯಾಚುರೋಪತಿ ಅಂಡ್ ಯೋಗ ಕಾಲೇಜ್. ನಮ್ಮ ಯೋಗದ ಬಗ್ಗೆ ಹೆಮ್ಮೆ ಇದೆ ನಿಮಗೆ. ಅದನ್ನು ಮಾಡಿದವರು 1987ನೇ ಇಸ್ವಿನಲ್ಲಿ ವೀರೇಂದ್ರ ಹೆಗ್ಗಡೆ ಅವರು. ಅದು ನ್ಯಾಚುರೋಪತಿ ಕಾಲೇಜು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ವಿದ್ಯಾರ್ಥಿಗಳಿದ್ದಾರೆ. ಇವರು 1972ನೇ ಇಸ್ವಿನಲ್ಲಿ ದ ಲಾ ಕಾಲೇಜ್, ದಿ ಫಸ್ಟ್ ಲಾ ಕಾಲೇಜು, ಪ್ರೈವೇಟ್ ಲಾ ಕಾಲೇಜು ಮಂಗಳೂರಿನಲ್ಲಿ ಮಾಡಿದರು. 3 ಆಯುರ್ವೇದ ಕಾಲೇಜ್, ಇಡೀ ದೇಶದಲ್ಲಿ ಯಾವುದೇ ಒಂದು ಸಂಸ್ಥೆ 3 ಆಯುರ್ವೇದ ಕಾಲೇಜ್ ನಡೆಸ್ತಾ ಇದೆ ಅಂದರೆ ಅದು ವೀರೇಂದ್ರ ಹೆಗ್ಗಡೆ ಅವರು ನಡೆಸ್ತಾ ಇದ್ದಾರೆ. ಸೊ ಈಸ್ ನಾಟ್ ಆಫ್ಟರ್ ಮನಿ. ಇವತ್ತಿನವರೆಗೆ ನಾನು ಅದಕ್ಕೆ ಉದಾಹರಣೆ. ಯಾಕೆಂದರೆ ನಾನು ಒಂದು ಕಾಲದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಣಕಾಸಿನ ಕಾರ್ಯಕ್ರಮಗಳನ್ನು ಫಾರ್ ಪ್ರಾಫಿಟ್ ಎಂಟಿಟಿ ಮಾಡಿದ್ದ ನಾನು ಸಲಹೆ ಕೊಟ್ಟಿದ್ದೆ. ಯಾಕೆಂದರೆ ಹೆಗ್ಗಡೆ ಅವರು ನಿಮ್ಮ ಹತ್ರ ದುಡ್ಡು ಬರುತ್ತೆ, ಅದನ್ನು ನೀವು ಯಾರಿಗೆ ಬೇಕಾದ್ರೂ ದಾನ ಕೊಡಿ, ಯಾರ ಮಾತು ಕೇಳ್ಕೊಂಡು ಯಾಕೆ ಒದ್ದಾಡ್ತೀರಿ ಅಂತ. ಅವ್ರು ಒಪ್ಪಿಲ್ಲ. ಅವ್ರು ಅದನ್ನು ಟ್ರಸ್ಟ್ ಆಗಿ ನಡೆಸಿದ್ದಾರೆ. ಇಟ್ ಈಸ್ ದ ಓನ್ಲಿ ಟ್ಯಾಕ್ಸ್ ಪೇಯಿಂಗ್ ಟ್ರಸ್ಟ್ ಇನ್ ದಿ ಎಂಟೈರ್ ವರ್ಲ್ಡ್.
It is a tax-paying trust. We pay income tax of almost 75-80 crore in SKDRDP every year. So it's a very clean ಎಫರ್ಟ್ ಆ್ಯಂಡ್ ಕ್ಲೀನ್ ಪ್ರೋಗ್ರಾಮನ್ನು ಹೆಗಡೆ ಅವರು ನಡೆಸ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದಕ್ಕೆ ಬಯಸ್ತೇನೆ, ಈ ಆರೋಪಗಳೆಲ್ಲ ಸುಳ್ಳು ಮತ್ತು ಅದಕ್ಕೆ ಸಾಕ್ಷಿ ಸಮೇತ ಆರೋಪಗಳು ಸುಳ್ಳು ಅಂತ ಪುರಾವೆ ಆಗುತ್ತೆ. ಆದರೆ ಸೋಷಿಯಲ್ ಮೀಡಿಯಾದ ಬಾಯಿ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತೆಲ್ಲ ನಾಳೆ ಕೋರ್ಟು ಕೂಡ ಸೋಷಿಯಲ್ ಮೀಡಿಯಾದವ್ರದ್ದು ಇದನ್ನು ಹೊರಗೆ ತರ್ತಾರೆ ಅನ್ನುವಂಥ ಭಾವನೆಯನ್ನು ನಾನು ಇಟ್ಟುಕೊಂಡು, ಧರ್ಮಸ್ಥಳ ನಮ್ಮ ನಾಡಿನ ಅಪೂರ್ವ ಕ್ಷೇತ್ರಗಳಲ್ಲಿ ಒಂದು, ಅದು ಎಸ್ಪೆಷಲಿ ಹಿಂದೂ ಧಾರ್ಮಿಕ ಕ್ಷೇತ್ರ. ಸುಮಾರು ನೆನಪಿಟ್ಟುಕೊಳ್ಳಿ, 1,000ಕ್ಕೂ ಮಿಕ್ಕಿದ ದೇವಸ್ಥಾನಗಳಿಗೆ ಸುಮಾರು 400-500 ಕೋಟಿ ದಾನ ಕೊಟ್ಟು ದೇವಸ್ಥಾನಗಳ ಪುನರುತ್ಥಾನಕ್ಕೆ ಕಾರಣ ಕೊಟ್ಟಂಥ ಕ್ಷೇತ್ರ ಧರ್ಮಸ್ಥಳ. ಇಷ್ಟು ಮಟ್ಟದಲ್ಲಿ ದೇವಸ್ಥಾನಗಳಿಗೆ ಬೇರೆ ಯಾರೂ ಕೊಟ್ಟಿಲ್ಲ. ಕರ್ನಾಟಕ ಸರ್ಕಾರದೊಂದಿಗೆ ಇಂಥದ್ದು ಐತಿಹಾಸಿಕ ದೇವಸ್ಥಾನಗಳಲ್ಲಿ ಸುಮಾರು 200 ದೇವಸ್ಥಾನಗಳನ್ನು, ನಿಮ್ಮ ತರೀಕೆರೆ ತಾಲೂಕಿನ ಒಂದು ದೇವಸ್ಥಾನ ಕೂಡ ಇದೆ, ಮಾಡಿಕೊಟ್ಟಂಥ ಕ್ಷೇತ್ರ ಅದು ಧರ್ಮಸ್ಥಳ. ಸೊ ಧರ್ಮಸ್ಥಳ ಕ್ಷೇತ್ರ ನಮ್ಮ ಹಿಂದೂ ಪುನರುತ್ಥಾನಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ, ಜೊತೆಗೆ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿದೆ. ಬಡವರಿಗೆ, ನಿರುದ್ಯೋಗಿಗಳಿಗೆ ಮತ್ತು ಅವಿದ್ಯಾವಂತರಿಗೆ ದಾರಿ ತೋರಿಸುವಂಥ ಕ್ಷೇತ್ರದ ಕೆಲಸವನ್ನು ಹೆಗಡೆ ಅವರು ಮಾಡಿದ್ದಾರೆ. ಇಷ್ಟನ್ನು ಹೇಳಿ ನನ್ನ ಧರ್ಮಸ್ಥಳದಲ್ಲಿ ಮಿಥ್ಯೆ ಹೊರಗಿನವರು ಬಹಳಷ್ಟು ಮಾಡಿದ್ದಾರೆ, ಕ್ಷೇತ್ರದಲ್ಲಿ ಸತ್ಯ ಇದೆ. ಸತ್ಯ ಇರುವುದರಿಂದ ಹೆಗ್ಗಡೆ ಅವರು ಬಹಳ ಸಂತೋಷದಿಂದ ಇನ್ನೂ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಕ್ವಿಕ್ಲಿ, ಇಫ್ ದೇರ್ ಆರ್ ಎನಿ ಕ್ವೆಶ್ಚನ್ಸ್.